Hello students, welcome to Pattathkal English Academy and Banshankar English Academy. ವರ್ಕ್ಬುಕ್ ಸೆಕೆಂಡ್ ಪಿ ಯು ಸಿದು ಸಂಬಂಧಪಟ್ಟು ಒಂದಿಷ್ಟು ಮಾಹಿತಿ ಅದ ಇಲ್ಲಿ 2025ದಲ್ಲಿ ಈ ಮಾಹಿತಿಯನ್ನು ಕಳಿಸ್ಯಾರ. ಇದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವತ್ತಿನಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ಹಾಕ್ತೀನಿ. ವರ್ಕ್ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್, ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್. ಈ ವರ್ಕ್ಬುಕ್ಕಿಗೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮ್ ಇನ್ಫಾರ್ಮೇಶನ್ ಈಸ್ ಗಿವನ್ ಹಿಯರ್. ಒಂಚೂರು ನೋಡೋಣ ಬರ್ರಿ. ದ ಮೇನ್ ಏಮ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಈಸ್ ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಯೂಸ್ ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ ಇನ್ ರಿಯಲ್ ಲೈಫ್ ಸಿಚುವೇಶನ್ಸ್. Encouraging rote learning or memory-based assessment does not serve the main purpose of teaching language skills in the classrooms. ಗೊತ್ತಾಗ್ತತಿಲ್ರಿ ಇದ್ರಿ ಏನಂತಂದ್ರೆ, ನಾವು ಇಂಗ್ಲಿಷ್ ಕಲಿಸೋದೇ ಒಂದು ಪರ್ಪಸ್ ಏನಂತಂದ್ರೆ, ಕಲಿತಂಥ ಇಂಗ್ಲೀಷ್ನ ನಾವು ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳೋದಾಗಿರ್ತದೆ. ಹಾಗಾಗಿ ಈ ರೋಟ್ ಲರ್ನಿಂಗ್ ಅಂತದ ರೀ, ಇದಂದ್ರೆ ಬಾಹ್ಯಾಟ್ ಮಾಡೋದ್ರಿ. ಸರಿಯಾಗಿ ಥಿಂಕ್ ಮಾಡ್ಲಾರ್ದಾನೆ ಬಾಹ್ಯಾಟ್ ಮಾಡಿ ಗಿನಿ ಪಾಠ ಅಂತೀವಲ್ಲ, ಆ ತರಹ ಕಲಿಯುವಂಥದ್ದಾಗಲಿ ಮೆಮರಿ ಬೇಸ್ಡ್ ಅಸೆಸ್ಮೆಂಟ್ ಡಸ್ ನಾಟ್ ಸರ್ವ್ ದ ಮೇನ್ ಪರ್ಪಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇನ್ ದ ಕ್ಲಾಸ್ ರೂಮ್. ಈ ಮೇನ್ ಪರ್ಪಸ್ ಏನದ ಇಂಗ್ಲೀಷ್ ಕಲಿಸೋದಂದ್ರೆ application of the learned knowledge, skills of language. ಅದು ಬಿಟ್ಟು ನಾವು ಮೆಮೊರಿ ಥಿಂಕ್ ಮಾಡಿ ನಾವು ಕಲಿಬೇಕು. ಮೆಮೊರಿ ಬೇಸ್ಡ್ ಏನದಲ್ಲ ಬೇಡ ಅಂತ ಹೇಳ್ತಾರ ಸರ್ ಇವರು. ಹ್ಯಾನ್ಸ್ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹ್ಯಾಸ್ ಅ ಸ್ಪೇಸ್ ಫಾರ್ ಫ್ರೇಮಿಂಗ್ ಕ್ವಶನ್ಸ್ ಔಟ್ ಆಫ್ ಟೆಕ್ಸ್ಟ್ ವಿತ್ ದ ಫಾಲೋವಿಂಗ್ ಕಂಡೀಷನ್ಸ್. ಹಿಂಗತೆ ಹೇಳ್ಕೊಂಡು ನಮಗೇನು ಇವರು ಹೇಳ್ತಾರಂತಂದ್ರ, ಟೆಕ್ಸ್ಟ್ ಬುಕ್ನಿಂದ ಕ್ವಶನ್ಸ್ಗಳನ್ನ ನಾವು ಕೊಟ್ಟಿಲ್ಲ. ಈಗ 2025ಕ್ಕಿಂತ ಪೂರ್ವದಲ್ಲಿ ಏನಿತ್ತಂದ್ರೆ ಟೆಕ್ಸ್ಟ್ ಬುಕ್ನಿಂದ ಕ್ವಶನ್ಸ್ಗಳನ್ನೇ ಕೊಡ್ತಿದ್ರು. ಇವತ್ತೇನು ಹೇಳ್ತಾರ ಅಂತಂದ್ರೆ, ಈ ಗ್ರಾಮರ್ಗೆ ಸಂಬಂಧಪಟ್ಟಂತ ಏನು ಕ್ವಶನ್ಸ್ಗಳನ್ನ ಕೊಡ್ತೀವಲ್ಲ, ಅವು ಟೆಕ್ಸ್ಟ್ ಬುಕ್ನಿಂದ ತಗೋಬಹುದು, ತಗೊಳಿಕ್ಕಿಲ್ಲ ಅಂತ ಹೇಳ್ರಿ. ಮೊದಲ ಏನಿತ್ತು, ಟೆಕ್ಸ್ಟ್ ಬುಕ್ನಿಂದ ತಗೊಂತಿದ್ರು, ರ್ಯಾಂಡಮ್ ಆಗಿ ಯಾವ್ದಾರ ಟಾಪಿಕ್ ಯಾವ್ದಾರ ಮೇಲೆ ತಗೊಂತಿದ್ರು. ಆಮೇಲೆ ಒಂದ್ 2-3 ವರ್ಷ ಏನಾಯ್ತು, ಇಂಥ ಗ್ರಾಮರ್ಗೆ ಸಂಬಂಧಪಟ್ಟಂತ ಎಕ್ಸ್ಪ್ರೆಷನ್ ಅದನ್ನ ಇಂಥ ಲೆಸನ್ ದಿನ ತಗೊಂತೀವಿ ಅಂತ ಕೊಟ್ರು. ಈಗೇನಂತಾರ, ಟೆಕ್ಸ್ಟ್ ಬುಕ್ ನಾವು ತಗೊಳ್ಳೋದೇ ಇಲ್ಲ ಅಂತಾರ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಂದ್ರೆ ಲಿಮಿಟೆಡ್ ಆಗಿಬಿಡ್ತೈತೆ, ಅದು ಅಷ್ಟೇ ಕಲಿತೀರಿ, ಅದು ನಿಮ್ಗೆ ಯೂಸ್ ಆಗ್ಲಿಕ್ಕಿಲ್ಲ ನಿಮ್ಮ ಲೈಫಕ್ಕೆ. ಹಾಗಾಗಿ ನಾವು ಎಲ್ಲಿಂದರ ತಗೊಂಡ್ ಬರ್ತೀವಿ, ಅದನ್ನ ನೀವೆಲ್ಲ ಕಲಿಬೇಕಾಗ್ತತಿ ಅಂತ ಹೇಳ್ತಾರ. ಮತ್ತೊಂಚೂರು ಹಂಗ ಕೇಳ್ಕೋರಲ್ಲಿ ಹೇಳ್ತಾರ. Questions on grammar language items can be framed from any lesson. ಯಾವುದಾದ್ರೂ ನಮ್ಮ 8 ಲೆಸನ್ ಅದಾವಲ್ಲ ಸೆಕೆಂಡ್ ಪಿ ಯು ಸಿಗೆ, ಯಾವುದಾದ್ರೂ ಒಂದು ಲೆಸನ್ ದಿಂದ ತಗೋಬಹುದು, ಅಥವಾ ಯೂನಿಟ್ ಆಫ್ ವರ್ಕ್ ಬುಕ್ ಯಾವುದಾದ್ರೂ ವರ್ಕ್ ಬುಕ್ ನಿಂದ ಕ್ವಶನ್ಸ್ ಅನ್ನ ಪಿಕ್ ಮಾಡ್ಕೊಂಡು ಬರ್ಬೋದು. ಅಂಡ್ ಏನು ಯೂನಿಟ್ ಆಫ್ ಕೋರ್ಸ್ ಬುಕ್ ಯಾವ್ದ ಲೆಸನ್ ತಗೋಬಹುದು, ಕೋರ್ಸ್ ಬುಕ್ ನಿಂದ ತಗೋಬಹುದು ಅಂಡ್ ವರ್ಕ್ ಬುಕ್ ನಿಂದ ತಗೋಬಹುದು. ಬಟ್ 2 grammar questions shall not be set from 1 unit or 1 lesson. ಇದು ಒಂದೇನೋ ಕಂಡೀಷನ್ ಅದ. ಈಗ ಪ್ಯಾಸಿವ್ ವಾಯ್ಸ್ ಒಂದು ಲೆಸನ್ ತಗೊಂಡಿವಂದ್ರೆ ಎಕ್ಸ್ಪ್ರೆಷನ್ ಕೂಡ ಅದೇ ಲೆಸನ್ ತಗೊಳ್ಳುವಂಗಿಲ್ಲ, ಇದನ್ನ ಮಾಡ್ಯಾರಂತ. ಆಮೇಲೆ ಸೆಕೆಂಡ್ ಪಾಯಿಂಟ್, ಕ್ವಶನ್ಸ್ ಆನ್ ಪ್ಯಾಸಿವ್ ವಾಯ್ಸ್, ಎಕ್ಸ್ಪ್ರೆಷನ್ಸ್, ಪ್ರೊನೌನ್ಸ್, ಲಿಂಕರ್ಸ್, ರಿಪೋರ್ಟೆಡ್ ಸ್ಪೀಚ್, ಎರರ್ ಐಡೆಂಟಿಫಿಕೇಶನ್ ಕ್ಯಾನ್ ಬಿ ಐದರ್ ಟೆಕ್ಸ್ಟುವಲ್ ಆರ್ ನಾನ್ ಟೆಕ್ಸ್ಟುವಲ್. ಸ್ವಲ್ಪ ಸಾಧಾರಣ ಹುಡುಗರಿಗೆ ತೊಂದರೆ ಆಗ್ತದ. ಲ್ಯಾಂಗ್ವೇಜ್ ಪೂರ ಕಲಿತು ಬಂದಿರೋರಿಗೆ ಸಮಸ್ಯೆ ಇಲ್ಲ. ಈಗ ಹೈಸ್ಕೂಲ್ನಿಂದ ಬರ್ಬೇಕಾದ್ರೆ ಒಂದು ಸ್ವಲ್ಪ ಸಾಧಾರಣ ಬಂದಿರ್ತಾರೆ ನಮ್ಮ ಕಡೆ. ನಾವಿಲ್ಲಿ ಬಂದು ಏನಾದರೂ ಸ್ವಲ್ಪ ಒಂಚೂರು ಪಾಸ್ ಆಗ್ಬೇಕು ಅವ್ರು ಪಿ ಯು ಸಿಯಿಂದ. ಅದರ ಸಲುವಾಗಿ ಒಂಚೂರು ಅಂತ ಲಿಮಿಟೆಡ್ ಇತ್ತಂದ್ರೆ ನಮಗೆ ಕಲಿಸ್ಲಿಕ್ಕೆ ಅನುಕೂಲ ಆಗ್ತದ. ಇವರು ಬೌಂಡರಿ ತೆಗೆದು ಫಾಸ್ಟ್ ಮಾಡಿಬಿಡ್ತಾರ. ಯಾವ್ದು ಕಲಿಸ್ಬೇಕು ಅಷ್ಟು ನಾಲೆಜ್ ಇರಬೇಕಲ್ಲ ಹೈಸ್ಕೂಲಿಂದ ಬಂದಂತ ಹುಡುಗರಿಗೆ. ನಮ್ಮ ಕಾಲೇಜ್ನ ಬರ್ರಿ ತೋರಿಸ್ತೇನೆ ನಿಮಗೆ. ಪಿ ಯು ಸಿ ಬಂದಾಗ ಏನ್ ನಾಲೆಜ್ ಇರಬೇಕು, ಆ ನಾಲೆಜ್ ಇದ್ರ ಇದನ್ನ ಕಲಿಸೋದೇನೋ 6 months ಮುಗಿಸ್ಬಿಡ್ಬೋದು ಸಿಲೆಬಸ್. ಇದನ್ನ ಬೇಕಂದ್ರೆ ಏನೋ ಅದಕ್ಕಿಂತ ಕಡಿಮೆ ಅವಧಿಯೊಳಗೆ ಮುಗಿಸ್ಬೋದು. ಚಲೋ ಸ್ಕೋರ್ ಮಾಡಕ ಏನೋ ಇಲ್ದ ಬರ್ತಾರೋ ಬೇಸಿಕ್ ಇಂದ ಚಾಲೂ ಮಾಡ್ತೀವಿ.
ಒಂದು 40ನೋ 50ನೋ ಮಾರ್ಕ್ಸ್ ತಗೋಬೇಕು ಅವ್ರಿಗಂತಂದ್ರೆ 2 ವರ್ಷ ಜಗ್ ಫೈಟ್ ಮಾಡಬೇಕು. 2 ವರ್ಷ ಫೈಟ್ ಮಾಡಿ ಒಂದು ಲಿಮಿಟೆಡ್ ಇದ್ರೊಳಗೆ ನಾವು ತಗೊಂಡು ಹೋದ್ವಿ ಅಂತಂದ್ರೆ ರಿಸಲ್ಟ್ ತಗೊಳಕ್ ಆಗ್ತದೆ. ಈ ತರಹ ಇವರು ಹಾಸ್ಟ್ ಏರಿಯಾ ತೋರಿಸಿದ್ರು ಅಂತಂದ್ರೆ ಹಳ್ಳದಾಗ ಈಸಾಡೋರ್ಗೆ ಹಳ್ಳ ಸಮುದ್ರದಾಗ ಈಸಾಡಪ್ಪ ಅಂತಂದ್ರ ಸರಿ ಬರ್ರಿ ಮುಂದೆ ಹೋಗೋಣ. ಕಷ್ಟ ಆಗ್ತೈತಿ. ಒಂದು ಲಿಮಿಟ್ ಇಂಥ ಲೆಸನ್ ಮ್ಯಾಗಿಂದ ನಾವು ಎಕ್ಸ್ಪ್ರೆಷನ್ಸ್ ಕೇಳ್ತೀವಿ, ಇಂಥ ಲೆಸನ್ ಮ್ಯಾಗಿಂದ ಲಿಂಕರ್ ಕೇಳ್ತೀವಿ ಅಂದ್ರೆ ಸ್ವಲ್ಪ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ತೀವಿ ಲೆಸನ್. ಇದು ಪಾಸಿಬಿಲಿಟಿ ಐತಿ, ಇದು ಪಾಸಿಬಿಲಿಟಿ ಐತಿ, ಶಿಸ್ತು ಪ್ರಾಕ್ಟೀಸ್ ಮಾಡಿಸ್ತೀವಿ. ನಿಲ್ಕು ಹಂಗ ಇರ್ತೈತಿ ಅಲ್ಲೇ. ಇದು ಭಾಳ ನಿಲ್ಕಲಾರ್ದಾದಾಗ ರೀಚಬಲ್ ಅಂತ ಅನಿಸ್ತಂದ್ರೆ ಫೈಟ್ ಮಾಡ್ತೀವ್ರಿ. ನಾಟ್ ರೀಚಬಲ್ ಅಂತಂದ್ರ ಯಾರಿಗೆ ರೀಚಬಲ್ ಇರ್ತದ ಅವ್ರು ಅಷ್ಟ ಫೈಟ್ ಮಾಡ್ತಾರ. ಬಹಳ ಕಷ್ಟ ಆಗ್ತೈತಿ ಆರ್ಡಿನರಿ ಹುಡುಗರಿಗೆ. ರಿಸಲ್ಟ್ ತರೋದು ಕಷ್ಟ ಆಗ್ತದ. ಬರ್ರಿ, questions on expressions and linkers should set only on those expressions and linkers taught in the course book or workbook. ಒಂಚೂರು ಒಂದೇನೋ ಹೇಳ್ತಾರಿಲ್ಲ. ಲೆಸನ್ದಾಗ ಬಂದಿರುವಂತ ಲಿಂಕರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಲೆಸನ್ದಾಗ ಬಂದಿರತಕ್ಕಂಥ ಎಕ್ಸ್ಪ್ರೆಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ವರ್ಕ್ ಬುಕ್ ನಾಗ ಬಂದಿರತಕ್ಕಂಥ ಎಕ್ಸ್ಪ್ರೆಷನ್ಸ್ ಲಿಂಕರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಕೊಡುವಂತ ಸಿಚುವೇಶನ್ ಯಾವ್ದಾದ್ರೂ ಇರಬಹುದು. ಲಿಂಕರ್ ಎಕ್ಸ್ಪ್ರೆಷನ್ ಸಂಬಂಧಪಟ್ಟು ಇವು ಎರಡು ಏನ್ ನಮ್ಮ ಲೆಸನ್ದಾಗ ಎಕ್ಸ್ಪ್ರೆಷನ್ಸ್ ಬಂದವಲ್ಲ ಆ ಎಕ್ಸ್ಪ್ರೆಷನ್ಸ್ ಲೆಸನ್ದಾಗ ಬಂದದ್ದು ಏನ್ ಲಿಂಕರ್ಸ್ ಲೆಸನ್ದಾಗ ಬಂದವಲ್ಲ ಅದೇ ಲಿಂಕರ್ಸ ಕೊಡ್ತಾರೆ ಪರೀಕ್ಷಕ. ಆದರೆ ಸಿಚುವೇಶನ್ ಬೇರೆ. ಇದು ಜನರಲ್ ಇನ್ಸ್ಟ್ರಕ್ಷನ್ಸ್. ಇವತ್ತ ಒಂದು ಟಾಪಿಕ್ ನಾ ಸ್ಟಾರ್ಟ್ ಮಾಡ್ತೇನ್ರಿ. ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 11th ಕ್ವಶನ್. ಅದು 1 to 10 ಕ್ವಶನ್ಸ್ 1 ಮಾರ್ಕಿನ ಕ್ವಶನ್ಸ್ ಇರ್ತಾವ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗಿದ ತಕ್ಷಣ ಕ್ವಶನ್ ನಂಬರ್ 11 ಇದ ಪ್ಯಾಸಿವ್ ಫಾರ್ಮ್ ಸ್ಟಾರ್ಟ್ ಆಗ್ತೈತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ, ನೋಡ್ಕೊಂಡ್ಬಿಡ್ರಿ ನೀವು. ದಿಸ್ ಕ್ವಶನ್ ಐಟಮ್ ಹ್ಯಾಸ್ ಗಾನ್ ಥ್ರೂ ಸ್ಲೈಟ್ ಚೇಂಜ್ and compared to the previous question paper pattern. ಏನ್ ಚೇಂಜ್ ಮಾಡಿರಿ ಸರ್? Now the given sentences context can be chosen from the text or from out of the text, non-textual. ಅದೇ ಈಗ ಹೇಳಿದ್ದನ ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಹಳಿ ಕಾಲದೊಳಗ ಅಂದ್ರೆ ಲಾಸ್ಟ್ ಬಿಫೋರ್ ಇದೇ 2024-23 ಅದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ those questions selected only from the lessons, textual examples ಇರ್ತಿದ್ದು. ಬಟ್ ಈಗ ಹಂಗಿಲ್ಲ. ಓನ್ಲಿ ಪ್ಯಾಸಿವ್ ಹರ್ಬ್ಸ್ ಆರ್ ಟೆಸ್ಟೆಡ್ ಹಿಯರ್. ಪ್ಯಾಸಿವ್ ಹರ್ಬ್ಸ್ ಟೆಸ್ಟ್ ಮಾಡ್ತೀವಿ. ಇಟ್ ಇಸ್ ಫಾರ್ 3 ಮಾರ್ಕ್ಸ್ ಇರ್ತದ. ನಾನ್ ಟೆಕ್ಸ್ಟ್ ಬುಕ್ ಇರಬಹುದು ರೀ. ಪ್ಯಾಸಿವ್ ಫಾರ್ಮ್ ಅಷ್ಟೇ ಟೆಸ್ಟ್ ಮಾಡ್ತೀವಿ. ಹೋಲ್ ಸೆಂಟೆನ್ಸ್ ಪ್ಯಾಸಿವ್ ಮಾಡಕ್ಕೆ ಏನು ಕೊಡೋದಿಲ್ರಿ. ಪ್ಯಾಸಿವ್ ಫಾರ್ಮ್ ಅಷ್ಟೇ ಮಾಡ್ತೀವಿ. ಇಟ್ ಇಸ್ ಫಾರ್ 3 ಮಾರ್ಕ್ಸ್ ಇರ್ತದ. ಇನ್ ದ ಫಾರ್ಮ್ ಆಫ್ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಇರ್ತದ್ರಿ. ಇಲ್ಲಿ ನೋಡ್ಬಿಟ್ರಿ ಸ್ಯಾಂಪಲ್ ಗೊತ್ತಾಗ್ತೈತಿ ಕ್ವಶನ್ ಹೆಂಗಿರುತ್ತೆ ಅಂತ ಹೇಳ್ರಿ. ಟೆಕ್ಸ್ಟ್ ಬುಕ್ ನಾಗರ ತಗೋಬಹುದು, ಹೊರಗಿಂದರ ತಗೋಬಹುದು ಅಂತ ಹೇಳ್ತಾರೆ. ಅದು ಕ್ಲಿಯರ್ ಇಲ್ಲ ನಿಮಗೆ. ಕ್ವಶನ್ ನಂಬರ್ 11 ಇರ್ತದ. ಇವತ್ತಿನ ದಿವಸ 2025 ಕ್ವಶನ್ ಪೇಪರ್ ಓಪನ್ ಮಾಡಿದ್ರ ಕ್ವಶನ್ ನಂಬರ್ 11 ಪ್ಯಾಸಿವ್ ಫಾರ್ಮ್ ಇರ್ತದ್ರಿ. ಏನ್ ಹೆಡ್ಡಿಂಗ್ ಇರ್ತದಂದ್ರ ಒಂದು ಇಂಥದ್ದು ಯಾವ್ದಾರ ಒಂದು ಕೊಡ್ತಾರ, 3 ಬ್ಲಾಂಕ್ ಇರ್ತಾವ್ರಿ. 3 ಮಾರ್ಕ್ಸಿನ ಕ್ವಶನ್ ಇದು. ಪ್ರಾಕ್ಟೀಸ್ಗಾಗಿ ಸುಮಾರು ಒಂದು 10-15 ಕೊಟ್ಟಾರ ಅಂತ ಅನ್ಕೋತೀನಿ ನಾನು. ಎಕ್ಸಾಕ್ಟ್ಲಿ 10 ಕೊಟ್ಟಾರ. ಮುಂದೆ ಎಕ್ಸ್ಪ್ರೆಷನ್ ಬರ್ತದ. ಇದನ್ನ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬರ್ರಿ. ಭಾಳ ಟಫ್ ಮಾಡಿಟ್ಟಾರ ಸರ್. ಸ್ವಲ್ಪ ಹೆಚ್ಚಿಗೆ ಶ್ರಮ ಮಾಡಿದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಅವ್ರು ಹಾಕಿದಂತ ಲಕ್ಷ್ಮಣ ರೇಖೆ ದಾಟಿ ಬರ್ತೀರಿ. ಬರ್ರಿ ನೋಡೋಣ. ಕ್ವಶನ್ ನಂಬರ್ 11 fill in the blanks with the passive form of the verb given in the brackets ಅಂತ ಹೇಳಿ. ವಿದ್ಯಾರ್ಥಿಗಳೇ ಒಂದು ಸರಿಯಾಗಿ ತಿಳ್ಕೊಡ್ರಿ ನೀವು. ಇದನ್ನ ನೋಡ್ರಿ, ನಾನು ಹೇಳ್ತೇನೆ ನಿಮಗೆ. ಇಲ್ಲ ಶಿ ಅಂತ ಸಬ್ಜೆಕ್ಟ್ ಅದ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಮಾಡೋ ಮೆಥಡ್ ಹೇಳ್ಬಿಡ್ತೀನಿ. ಸಬ್ಜೆಕ್ಟ್ ಇರ್ತೈತ್ರಿ,
ಇಲ್ಲೊಂದು ಡ್ಯಾಶ್ ಇರ್ತತ್ರಿ, ಮುಂದೆ ಬ್ರಾಕೆಟ್ನಾಗ ಒಂದು ವರ್ಬ್ ಕೊಟ್ಟಿರ್ತಾರ. ಆ ವರ್ಬ್ ಟು ಡು ವರ್ಬ್ ಆಗಿರ್ತೈತಿ. ವರ್ಬಿನ ಪ್ರೆಸೆಂಟ್ ಫಾರ್ಮ್ ಕೊಟ್ಟಿರ್ತಾರ. ಗ್ರೀಟ್, ಈಟ್, ಸಿಂಗ್, ಡಾನ್ಸ್ ಬರೋದಿಲ್ಲ, ಪ್ಯಾಸಿವೈಸ್ ಮಾಡಕ್ ಬರೋದಿಲ್ಲ. ಡ್ರಿಂಕ್, ಕಾಲ್, ಓಪನ್, ಕ್ಲೋಸ್, ಡೆಕೋರೇಟ್, ಲರ್ನ್, ಟೀಚ್, ಸೆಲ್, ಬೈ ಇಂಥ ವರ್ಬ್ ಕೊಡ್ತಾರ. ಇದು ಒಂದ ತಗೊಳ್ರಿ ನೀವ್ರಿ, ಸ್ಯಾಂಪಲ್ ಹೇಳ್ತೇನೆ ನನಗ. ಇಲ್ಲೇ ಸಬ್ಜೆಕ್ಟ್ ಇರ್ತೈತಲ್ಲ, ಈ ಸಬ್ಜೆಕ್ಟ್ ನೋಡ್ಬೇಕ್ರಿ. ಈ ಸಬ್ಜೆಕ್ಟ್ಗೆ ಅಗ್ರಿ ಆಗುವಂತ ಒಂದು ಹೆಲ್ಪಿಂಗ್ ವರ್ಬ್ ತಗೋಬೇಕಿಲ್ಲ. ಹೆಲ್ಪಿಂಗ್ ವರ್ಬ್ ಯಾವ್ದಂದ್ರೆ ಯಾಮ್ ಈಸ್ ಆರ್ ಇಲ್ಲ ವಾಸ್ ವೇರ್. ಯಾಮ್ ಈಸ್ ಆರ್ ತಗೊಳ್ಳೋದು ಯಾವಾಗಂದ್ರ ಪ್ಯಾರಾಗ್ರಾಫ್ ಪ್ರೆಸೆಂಟ್ ಟೆನ್ಸ್ ನಾಗ ಇದ್ದಾಗ. ವಾಸ್ ವೇರ್ ತಗೊಳ್ಳೋದು ಯಾವಾಗಂದ್ರ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ನಾಗ ಇದ್ದಾಗ. ಒಂಚೂರು ನೀವೇನ್ ಮಾಡ್ಬೇಕಾಗ್ತೈತಿ, ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ, ಇನ್ನೂ ಮಾತಾಡ್ಬೇಕು ನಾನು, ಸ್ವಲ್ಪ ಕೇಳಿಸ್ಕೊಡ್ರಿ. ಇಲ್ಲೇ ಶಿ ಅಂತದ ಸಬ್ಜೆಕ್ಟ್. ಶಿ ಆದ್ಮೇಲೆ ಪ್ರೆಸೆಂಟ್ ಟೆನ್ಸ್ ನ ಮಾಡ್ಬೇಕಂದ್ರೆ ಶಿ ಈಸ್ ಬರ್ತೈತ್ರಿ. ಪಾಸ್ಟ್ ಟೆನ್ಸ್ ನ ಮಾಡ್ಬೇಕಂದ್ರೆ ಶಿ ವಾಸ್ ಬರ್ತೈತಿ. ಇಲ್ಲಿ ಐ ಇತ್ತಂದ್ರೆ ಯಾಮರ ಬರ್ಬೋದು, ವಾಜರ ಬರ್ಬೋದು. ಇವ್ ಇತ್ತಂದ್ರೆ ಆರರ್ ಬರ್ಬೋದು, ವರರ್ ಬರ್ಬೋದು. ಹೇಮಂತ್ ಇತ್ತಂದ್ರೆ ಈಸರ ಬರ್ಬೋದು, ವಾಜರ ಬರ್ಬೋದು. ದ ಬಾಯ್ಸ್ ಇತ್ತಂದ್ರೆ ಆರರ ಬರ್ಬೋದು, ವರರ ಬರ್ಬೋದು. ಸಬ್ಜೆಕ್ಟ್ ನೋಡ್ಕೊಡ್ರಿ. ಯಾಮಿಜಾರ್ಗಳಲ್ಲಿ ಒಂದನ್ನ ಇದಕ್ಕೆ ಅಗ್ರಿವಂತದ್ದನ್ನ ಹಾಕ್ಬೇಕು, ಇಲ್ಲ ವಾಜ್ವೇರ್ಗಳಲ್ಲಿ ಒಂದನ್ನ ಹಾಕ್ಬೇಕು. ಆದರೆ ಇದನ್ನ ಪ್ರೆಸೆಂಟ್ನಾಗ ಅಂತ ತಿಳ್ಕೊಂಡು ಯಾಮಿಜಾರ್ ಹಾಕ್ಬೇಕು, ಏನ ಪಾಸ್ಟ್ನಾಗ ಅಂತ ತಿಳ್ಕೊಂಡು ವಾಜ್ವೇರ್ ಹಾಕ್ಬೇಕು ಅಂತಂದ್ರೆ ಇಡೀ ಪ್ಯಾರಾಗ್ರಾಫ್ ನೋಡ್ಬೇಕು. ಇಡೀ ಪ್ಯಾರಾಗ್ರಾಫ್ ಇದನ್ನ ಬಿಟ್ರೆ ಬೇರೆ ಲೈನ್ಗಳು ಇರ್ತಾವಲ್ಲ, ಆ ಲೈನ್ದಲ್ಲಿ ಟೆನ್ಸ್ ಅನ್ನ ಹೇಳಿರ್ತಾರೆ. ಇಲ್ಲೊಂದು ಎಕ್ಸಾಂಪಲ್ ತಗೋ. ರಕ್ಷಾ ಅರೈವ್ಸ್ ಅಂತದ. ಯಾವ ಟೆನ್ಸ್ನಾಗ ಐತಿ ಇದು? ಅರೈವ್ಡ್ ಅಂತಿತ್ತಂದ್ರೆ ಪಾಸ್ಟ್ ಆಗ್ತಿತ್ತು, ಅರೈವ್ಸ್ ಅಂತ ಐತಿ ಪ್ರೆಸೆಂಟ್ನಾಗ. ವಿದ್ಯಾರ್ಥಿಗಳೇ, ಇದೆಲ್ಲ ಮೂರು ಬ್ಲಾಂಕ್ಗಳನ್ನ ನೀನು ಪ್ರೆಸೆಂಟ್ ಮಾಡು. ಸಾಮಾನ್ಯವಾಗಿದೆ 99%. ಒಂದೊಂದು ಸಂದರ್ಭದಲ್ಲಿ ಹೇಳ್ತೀನಿ, ನನಗೆ ಎರಡು ಪ್ರೆಸೆಂಟ್ನಾಗ ಮಾಡೋದು ಬರ್ತೈತಿ, ಒಂದು ಪಾಸ್ಟ್ನಾಗ ಮಾಡೋದು ಬರ್ತೈತಿ. ಇಲ್ಲಕಂದ್ರ ಒಂದ ಪ್ರೆಸೆಂಟ್ನಾಗ ಮಾಡೋದತ್ತೈತಿ, ಎರಡು ಪಾಸ್ಟ್ನಾಗ ಮಾಡೋದು ಬರ್ತೈತಿ. ಇಲ್ಲ ಒಂದು ಪ್ರೆಸೆಂಟ್, ಒಂದು ಪಾಸ್ಟ್, ಒಂದು ಪ್ರೆಸೆಂಟ್ ಹಿಂಗತೆ ಬರ್ಬೋದ್ರಿ. ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು. ಇದು ಹಿಂಗಿರ್ಲಿಲ್ಲ ಮೊದಲರಿ. ಮಾಡ್ತಿದ್ರು ಬಹಳ ರೇರ್. ಏನ್ ಮಾಡ್ತಿದ್ರು ಅಂದ್ರೆ ಪ್ರೆಸೆಂಟ್ನಾಗ ಕೊಟ್ಬಿಡ್ತಿದ್ರು, ಯಾಮಿಜಾರ್ ಹಾಕೊಂಡು ಮಾಡ್ಬಿಡ್ತಿದ್ವಿ. ಯೂಶಲಿ ಪಾಸ್ಟ್ನಾಗ ಕೊಡ್ತಿದ್ದಾರೆ. ಪಾಸ್ಟ್ನಾಗ ಕೊಟ್ರೆ ವಾಸರ್ ಹಾಕು, ವರರ್ ಹಾಕು ನಿಕ್ಕಿ ಹೇಳ್ಬಿಡ್ತಿದ್ವಿ. ಈಗ ಹಂಗಲ್ಲ. ನಾನು ನೋಡಿ ನೀವನ್ನೆಲ್ಲ ಸ್ಟಡಿ ಮಾಡೀನಿ. ಇವ್ರು ಏನ್ ಕೊಡ್ತಾರಂದ್ರ ಪ್ರೆಸೆಂಟ್ನಾಗೂ ಕೊಡ್ತಾರ ಸ್ಟೋರಿನ, ಪಾಸ್ಟ್ನಾಗೂ ಕೊಡ್ತಾರ, ಪಾಸ್ಟ್ ಅಂಡ್ ಪ್ರೆಸೆಂಟ್ ಮಿಕ್ಸ್ ಮಾಡಿ ಕೊಟ್ಟಾರ. ಹಿಂಗಾದಾಗ ನಿಮಗೆ ವಿಚಾರ ಶಕ್ತಿ ಬಹಳ ಬೇಕಾಗ್ತದ. ಹೌದಾ? ಅದಕ್ಕೆ ಬಹಳ ಸ್ವಲ್ಪ ಹುಷಾರಿಂದ ಮಾಡ್ಕೋಬೇಕಾಗ್ತತಿ. ವಿದ್ಯಾರ್ಥಿಗಳೇ, ನೀವು ಮಾಡ್ಬೇಕಾದದ್ದು ಎರಡೇ ಸ್ಟೆಪ್. ಇಲ್ಲೇನ್ ಮಾಡ್ಕೋಬೇಕು? ಸಪೋಸ್ ಆಯ್ ಅಂತ ತಿಳ್ಕೊಂಡ್ರಿ, ಆ ಯಾಮ್ ಅನ್ಬೇಕು. ಉಯ್ ಅಂದ್ರೆ ಆರ್ ಅನ್ಬೇಕು. ಯು ಅಂದ್ರೆ ಆರ್ ಅನ್ಬೇಕು. ಹಿ ಬಂದ್ರೆ ಈಸ್ ಅನ್ಬೇಕು. ಶಿ ಬಂದ್ರೆ ಈಸ್ ಅನ್ಬೇಕು. ಇಟ್ ಬಂದ್ರೆ ಈಸ್ ಅನ್ಬೇಕು. ದೇ ಬಂದ್ರೆ ಆರ್ ಅನ್ಬೇಕು. ಬಸವ ಬಂದ್ರೆ ಈಸ್ ಅನ್ಬೇಕು. ಕಮಲ ಬಂದ್ರೆ ಈಸ್ ಅನ್ಬೇಕು. ಬಸವ ಅಂಡ್ ಕಮಲ ಬಂದ್ರೆ ಆರ್ ಅನ್ಬೇಕು. ಇಷ್ಟೇ ರೀ ಯಾಮಿಜಾರ್ ಇಲ್ಲ ವಾಜ್ವೇರ್ ನನ್ನ ಲೆಕ್ಕದ ಪ್ರಕಾರ. ಒಂದು ಮಾಡೆಲ್ ಒಂದು ಬರ್ತೈತಿ, ಅದನ್ನ ನಂತರ ಹೇಳ್ತೇನೆ ಅಂತ. ಅದನ್ನ ಈಗಂತೂ ಇಷ್ಟು ತಿಳ್ಕೊಡ್ರಿ. ಯಾಮಿಜಾರ್ ಹಾಕ್ಬೇಕು, ವಾಜ್ವೇರ್ ಹಾಕ್ಬೇಕು. ಮೊದಲ ಟೆನ್ಸ್ ನೋಡ್ಕೋರಿ. ಯಾವ ಟೆನ್ಸ್ನಾಗಿದೆ ಇದು? ಪ್ರೆಸೆಂಟ್ ಟೆನ್ಸ್ನಾಗಿದೆ. ಇಲ್ಲಿ ಟೆನ್ಸ್ ತೋರಿಸಿರ್ತಾನ, ಇಲ್ಲ ಇಲ್ಲೆರ ತೋರಿಸಿರ್ತಾನ, ಇಲ್ಲ ಇಲ್ಲೆರ ತೋರಿಸಿರ್ತಾನ, ಇಲ್ಲ ಇಲ್ಲೆರ ತೋರಿಸಿರ್ತಾನ, ಎಲ್ಲೋ ಒಂದ್ ಕಡೆ ತೋರಿಸಿರ್ತಾನ. ರಕ್ಷಾ ಅರೈವ್ಸ್ ಪ್ರೆಸೆಂಟ್ ಟೆನ್ಸ್. ಎವ್ರಿ ಡೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ರೀ. ಶಿ ಟೀಚಸ್ ಪ್ರೆಸೆಂಟ್ ಟೆನ್ಸ್. ಹಾಗಾದ್ರ ಇದನ್ನ ಪ್ರೆಸೆಂಟ್ನಾಗ ಮಾಡ್ರಿ. ಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾಮಿಜಾರ್ ಬೇಕು. ಯಾಮಿಜಾರ್ಗಂದ್ರ 3 ಹಾಕ್ಬೇಕಾ ಸರ್? 3 ಹಾಕುವಂಗಿಲ್ಲ ಸರ್. ಶೀಕ ಅಗ್ರಿ ಆಗುವಂತ ಹೊರ್ಬನ್ನ ಹಾಕ್ಬೇಕು ಸರ್. ಹೆಲ್ಪಿಂಗ್ ಹೊರ್ಬ ಅದು. ಶಿ ಯಾಮ್ ತಪ್ಪಾಗ್ತತಿ, ಶಿ ಆರ್ ತಪ್ಪಾಗ್ತತಿ, ಶಿ ಈಸ್ ಕರೆಕ್ಟ್ ಆಗ್ತತಿ. ಶಿ ಈಸ್ ಅಂತ ಹಾಕ್ರಿ. ಇದು 1ನೇ ಸ್ಟೆಪ್. ಇಲ್ಲಿ ಒಂದೆಳೆ ಶಿ ಅರೈವ್ಡ್ ಅಂತಿತ್ತಂದ್ರೆ ಶಿ ವಾಸ್ ಮಾಡ್ತಿದ್ವಿ, ಪಾಸ್ಟ್ ಟೆನ್ಸ್ ಆಗ್ತಿತ್ತು. ಇಲ್ಲಿ ಎವ್ರಿ ಡೇ ಅಂತ ಬರೋದಲ್ಲ, ಅವಾಗ ಎಸ್ಟರ್ಡೇ, ಲಾಸ್ಟ್ ಡೇ, ಲಾಸ್ಟ್ ಮಂಡೇ ಹಿಂಗತೆ ಬರ್ತದೆ. ಪ್ರೆಸೆಂಟ್ ಇರೋದ್ರಿಂದ ಯಾಮಿಜಾರ್ ಹಾಕ್ರಿ. ಯಾಮಿಜಾರ್ 3 ಹಾಕ್ಲಿಕ್ಕೆ ಬರೋದಿಲ್ಲ. ಈ ಸಬ್ಜೆಕ್ಟ್ಗೆ ಅಗ್ರಿವಂತದ್ದನ್ನ ಒಂದನ್ನ ಹಾಕ್ರಿ. ಶಿ ಈಸ್. ನಿನ್ನ ಕೆಲಸ ಅಂದ್ರೆ ಮೊದಲ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು.
ಎರಡನೇದಂದ್ರೆ ಎರಡೇ ಕೆಲಸ ನೀವು ಮಾಡಬೇಕಾದದ್ದಿಲ್ಲ, ಓನ್ಲಿ ಪ್ಯಾಸಿವ್ ಫಾರ್ಮ್, ನಾಟ್ ಪ್ಯಾಸಿವ್ ವಾಯ್ಸ್ ಪೂರಾ ಇಲ್ಲ. ಎರಡನೇ ಕೆಲಸ ಏನಂದ್ರೆ, ಒಂದನೇ ಕೆಲಸ ಟೆನ್ಸ್ ನೋಡ್ಬೇಕ್ರಿ. ಇದನ್ನ ಪ್ರೆಸೆಂಟ್ ನಾಗ ಮಾಡಬೇಕು, ಪ್ರೆಸೆಂಟ್ನಾಗ ಐತೋ ಪಾಸ್ಟ್ನಾಗ ಐತೋ. ಪ್ರೆಸೆಂಟ್ನಾಗಿತ್ತು ಯಾಮಿಜಾರ್, ಪಾಸ್ಟ್ನಾಗಿತ್ತು ವಾಜ್ವೇರ್. ಈ ಯಾಮಿಜಾರ್ಗಳಲ್ಲಿ ಇದಕ್ಕೆ ಸೂಕ್ತ ಆಗುವಂಥದ್ದು, ವಾಜ್ವೇರ್ಗಳಲ್ಲಿ ಇದಕ್ಕೆ ಸೂಕ್ತವಾಗ್ತಕ್ಕಂಥದ್ದು, ಸೂಟೇಬಲ್ ಆಗ್ತಕ್ಕಂಥದ್ದು ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿಬಿಟ್ಟು ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬಿಂದು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕ್ರಿ. ಈಟ್ ಏಟ್ ಈಟನ್ ಬರಿಬೇಕ್ರಿ, ಸಿಂಗ್ ಸ್ಯಾಂಗ್ ಸಂಗ್ ಬರಿಬೇಕ್ರಿ, ಗೋ ವೆಂಟ್ ಗಾನ್ ಬರಿಬೇಕ್ರಿ, ಥಿಂಕ್ ಥಾಟ್ ಥಾಟ್ ಬರಿಬೇಕ್ರಿ, ಟೀಚ್ ಟಾಟ್ ಟಾಟ್ ಬರಿಬೇಕ್ರಿ, ರೀಡ್ ರೆಡ್ ರೆಡ್ ಬರಿಬೇಕ್ರಿ, ಗಿವ್ ಗಿವ್ ಗಿವನ್ ಬರಿಬೇಕ್ರಿ, ಲವ್ ಲವ್ಡ್ ಲೌಡ್ ಬರಿಬೇಕ್ರಿ, ಹೇಟ್ ಹೇಟೆಡ್ ಹೇಟೆಡ್ ಬರಿಬೇಕು, ವಾಂಟ್ ವಾಂಟೆಡ್ ವಾಂಟೆಡ್ ಬರಿಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಬರಿಬೇಕು. ಮುಗಿದು ಹೊತ್ತು ಒಂದು ಮಾರ್ಕ್ ಬಂತು ನನಗೆ. ಎಲ್ಲವನ್ನು ಹಿಂಗೆ ಮಾಡ್ಬೇಕು ನೋಡ್ರಿ. ಆದರೆ ಒಮ್ಮೆಮ್ಮೆ ಶಿ ಅಷ್ಟ ಐತಿ ಸಬ್ಜೆಕ್ಟ್, ನಿಮಗೆ ತೊಂದರೆ ಇಲ್ಲ, ಶಿ ಅಂದ್ರೆ ಗೊತ್ತಾಗ್ಬಿಡ್ತತಿ. ಒಮ್ಮೆಮ್ಮೆ ಕನ್ಫ್ಯೂಷನ್ ಮಾಡ್ತಾರೆ. ಈ ಸಬ್ಜೆಕ್ಟ್ ಒಂದು ಫ್ರೇಸ್ ಕೊಟ್ಟು ಬಿಡ್ತಾರ್ರಿ, 3, 4, 5 ಶಬ್ದದ ಒಂದು ಫ್ರೇಸ್ ಕೊಟ್ಟಾಗ ಅಲ್ಲಿ 2 ನೌನ್ಗಳು ಬರ್ತಿರ್ತವೆ, ನೌನು ಪ್ರನೌನು 2 ಬರ್ತಿರ್ತವೆ. ಅವಾಗ ಸಬ್ಜೆಕ್ಟ್ ಒಂದು ಸಿಂಗುಲರ್ ಇರ್ತತಿ, ಒಂದು ಪ್ಲೂರಲ್ ಇರ್ತತಿ. ಅವಾಗ ಸಿಂಗುಲರ್ ನೋಡಿ ಹೊರಬ್ ಹಾಕ್ಬೇಕು, ಪ್ಲೂರಲ್ ನೋಡಿ ಹೊರಬೇಕು, ಗೊಂದಲದಲ್ಲಿ ಈಡಾಗ್ತೀರಿ. ಅದಕ್ಕೊಂದು ಜಾಣತನ ಐತಿ. ಆಕ್ಚುಲಿ ಈ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಕೊಂತ ಹೋಗ್ತೀನಲ್ಲ, ಹಾಗೇನಾದ್ರೂ ಅಲ್ಲಿ ಬಂದ್ರೆ ನಾನು ನಿಮ್ಗೆ ಅದನ್ನ ಕ್ಲೂ ಕೊಡ್ತೀನಿ, ಇಲ್ದಿದ್ರೆ ಇಲ್ಲ, ಮತ್ತೊಂದು ಯಾವ್ದಾರ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ಬರ್ಲಾರ್ದ ನನಗೆ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ. ಮತ್ತೊಂದು ಸಂದರ್ಭದಲ್ಲಿ ಹಾಗೆ ನಾ ಹೇಳ್ತೀನಲ್ರಿ ಸದ್ಯಕ್ಕನಾರೆ. ಈಗ ಒಂದ್ ಸ್ವಲ್ಪ ಹಂಗ ಇವತ್ತೊಂದು PUC ಫಸ್ಟ್ ಇಯರ್ದವರೆಗೆ ಒಂದೇನೋ ತೋರಿಸಿದ್ರು, ದ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಕಾಲಿಗ್ಸ್ ಅಂತ ಐತಿ. ಹಂಗ ಹೇಳ್ತೀನಿ ನಿಮಗ, ದ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಕಾಲಿಗ್ಸ್ the prime minister along with his colleagues, the headmaster along with his assistant teachers, the bats of Mahendra Singh Dhoni. ಹಿಂಗತೆ ಫ್ರೇಸ್ ಇದ್ದಾಗ ಒಂಚೂರು ಕನ್ಫ್ಯೂಷನ್ ಆಗ್ತೈತಿ. ನಾನು ಸ್ವಲ್ಪ ದ ಹೆಡ್ ಮಾಸ್ಟರ್ ಅಲಾಂಗ್ ವಿತ್ ಹಿಸ್ ಟೀಚರ್ಸ್ ಅಂತ ಬಂದಾಗ ನೀವು ದ ಹೆಡ್ ಮಾಸ್ಟರ್ ನೋಡ್ಬೇಕಾಗ್ತತಿ, ಟೀಚರ್ಸ್ ನೋಡಬಾರ್ದು. ನಿಮಗೆ ಇದಕ್ಕೆ ಹೆಚ್ಚಿನ ಕ್ಲಾರಿಫಿಕೇಶನ್ ಬೇಕಂತಂದ್ರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ತಿಳ್ಕೊಂಡು ಎಲ್ಲರೂ ಸ್ವಲ್ಪ ಸ್ಟಡಿ ಮಾಡ್ರಿ. ಒಂಚೂರು ನಿಮಗೆ ಹೇಳ್ಬೇಕಂದ್ರೆ ನಾನು ಹೇಳ್ತೇನೆ, 10th ಇಂಗ್ಲಿಷ್ ಮೀಡಿಯಂ ಏನಲ್ಲಿ ಬುಕ್ ಅದಲ್ಲ, ಲಾಸ್ಟ್ ಪೇಜ್ ನಲ್ಲಿ ಅಪೆಂಡಿಕ್ಸ್ ಅಂತ ತಿಳ್ಕೊಂಡು ಕೊಟ್ಟಾರ, ಏರಿಯಾ ಆಫ್ ಕನ್ಫ್ಯೂಷನ್ ಅಂತ ತಿಳ್ಕೊಂಡು ಒಂದು 8-10 ಪಾಯಿಂಟ್ಗಳನ್ನ ಕೊಟ್ಟಿದ್ದಂಗೆ ಅದರ. ಒಂಚೂರು ಅಲ್ಲಿ ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ, ಸ್ವಲ್ಪ ತಿಳಿಬೇಕು ನಿಮ್ಗೆ ಅದು ಅಷ್ಟೇ. ಸರಿ ತಾನೆ? ಓಕೆ ಫ್ರೆಂಡ್ಸ್, ಬರ್ರಿ ಈಗ ಮುಂದೆ ಹೋಗ್ಬಿಡ್ತೇನೆ ನಾನು. ಈಗ ಏನ್ ಮಾಡೋದು, ಶಿ ಇದು ಪ್ರೆಸೆಂಟ್ ಟೆನ್ಸ್ ನಾಗಿರೋದ್ರಿಂದ ಶಿ ಈಸ್, ಗ್ರೀಟ್ ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಗ್ರೀಟೆಡ್, ಶಿ ಈಸ್ ಗ್ರೀಟೆಡ್. ಅಷ್ಟು ಮುಗಿತ್ರಿ. ಸರ್ ಬರೆಯೋದು ಹೆಂಗ್ರಿ, ಆನ್ಸರ್ ಬರೆಯೋದು ಹೆಂಗ್ರಿ ಅಂತಂದ್ರೆ ಪ್ಯಾರಾಗ್ರಾಫ್ ಬರಿಬೇಕಂತ ಐತ್ರಿ. ಹೌದ್ರಿ, ಪ್ಯಾರಾಗ್ರಾಫ್ ಬರಿಬೇಕಂತಂದ್ರಿ ಬರೆದು ಶಿ ಅಂತ ಬರ್ಕೊಡ್ರಿ, ಇಲ್ಲಿವರೆಗೂ ಬರ್ರಿ. ಈ ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ವರ್ಡ್ ಅನ್ನ ಬರಿಬ್ಯಾಡ್ರಿ. ಇದರದು ಏನು ಮೊದಲ ಹೆಲ್ಪಿಂಗ್ ವರ್ಬ್ ಹಾಕ್ರಿ, ಶಿ ಈಸ್, ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ ಗ್ರೀಟೆಡ್, ಈಸ್ ಗ್ರೀಟೆಡ್ ಅಂತ 2 ಶಬ್ದ ಬರೆದು ಇದನ್ನ ಅಂಡರ್ಲೈನ್ ಮಾಡ್ರಿ. ಬಟ್ ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ವರ್ಡ್ ಅನ್ನ ಬರಿಬ್ಯಾಡ್ರಿ. ಗೊತ್ತಾತಿಲ್ರಿ? ಅಂಡರ್ಲೈನ್ ಮಾಡ್ಬೇಕಾದ್ರೆ ಜರ ಪೆನ್ಸಿಲ್ ಇಲ್ಲ ಅಂಡರ್ಲೈನ್ ಮಾಡೋದು ಬೆಟರ್. ಯಾಕಂದ್ರೆ ಎದ್ದು ಕಾಣಿಸ್ತೈತಿ, ಪೆನ್ಸಿಲ್ ದಪ್ಪ ಸಪ್ ಪೆನ್ಸಿಲ್ ಇರ್ಬೇಕ್ರಿ. ಒಂಚೂರು ಏನಿಲ್ಲ, ಟೀಚರ್ಸ್ಗಳು ವ್ಯಾಲ್ಯೂಯೇಷನ್ ಮಾಡುವಾಗ ಹುಡ್ಕಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಎದ್ದು ಕಾಣುವಂಗ ಇತ್ತು ಅಂತಂದ್ರೆ ಪಟ ಪಟ ಚೆಕ್ ಮಾಡಿ ಖುಷಿಯಿಂದ ಮುಂದಿನ ಪೇಪರ್ ತಗೋತಾರ ಅವ್ರು. ನೀನು ಕಾಣದಂಗ ಬರದೆ ಅಂದ್ರೆ ಕಿರಿಕಿರಿ ಆಗ್ಬಿಡ್ತೈತಿ ಮೈಂಡಿಗೆ, ಹುಡ್ಕಾಡ್ಬೇಕಾಗ್ತೈತಿ. ಇಟ್ ಟೇಕ್ಸ್ ಮೋರ್ ಟೈಮ್ ಅಂಡ್ ಎ ಕೈಂಡ್ ಆಫ್ ಇರಿಟೇಷನ್. ಅದಕ್ಕೆ ಏನ್ ಮಾಡ್ಕೋಬೇಕು, ಕ್ಲಿಯರ್ ಆಗಿ ಅಂಡರ್ಲೈನ್ ಮಾಡ್ರಿ, ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿ ಎದ್ದು ಕಾಣುವಂಗ ಮಾಡ್ರಿ. ಕೆಲವು ಹುಡುಗರು ಏನ್ ಮಾಡ್ತಾರ ಹೇಳ್ಬಿಡ್ತೀನಿ ನೋಡ್ರಿ,
ಇದೆಲ್ಲ ಪ್ಯಾರಾಗ್ರಾಫ್ ಬರ್ಲಿಕ್ಕೆ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ್ರ ಕ್ವಶನ್ ನಂಬರ್ ಸರಿಯಾಗಿ 11 ಅಂತ ಹಾಕ್ತಾರ. ಈಸ್ ಗ್ರೀಟೆಡ್ ಅಷ್ಟ ಬರೀತಾರ. ಅದ್ರ ಕೆಳಗೆ ಬಂದು ಅಂಡರ್ಲೈನ್ ಮಾಡ್ತಾರ. ಅದ್ರ ಕೆಳಗೆ ಬಂದು ಇಲ್ಲೇನ್ ತುಂಬಬೇಕು ಅದಷ್ಟ ಬರೀತಾರ, ಇಲ್ಲೇನ್ ತುಂಬಬೇಕು ಅದಷ್ಟ ಬರೀತಾರ, ಅಂಡರ್ಲೈನ್ ಮಾಡ್ತಾರ. ಇದು ಸ್ವಲ್ಪ ಏನಂದ್ರೆ ಅನ್ಸರ್ಟನ್ ರೀ. ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಅನ್ನ ಕೊಡಬಹುದು, ಕೊಡದೆ ಇರಬಹುದು. ಒಂದೊಂದ್ಸಾರಿ ಕೊಡಬೇಕು, ಕೊಟ್ಬಿಡ್ರಿ ಅಂತ ಹೇಳ್ತಾರ. ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೊಡ್ಲಿಕ್ಕಿಲ್ಲ, 90% ಕೊಡ್ತಾರೆ. ಯಾಕಪ್ಪ ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳೋದು, ಕ್ಲಿಯರ್ ಆಗಿ ಬರೋದು ಬಿಡು ಚಲೋ ರೀ. ಏಟೊತ್ತಾಗ್ತೈತ್ರಿ ಇದು, ನಿಮ್ದೇನ ಆರಾಮಾಗಿ ಬರಿಬೋದ್ರಿ. ಹಿಂಗ ಪೂರ್ತಿ ಲೈನ್ಸ್ ಗಳನ್ನ ಬರೀರಿ. ಈ ಶಿ ಅಂತ ಬರ್ರಿ, ಈಸ್ ಗ್ರೀಟೆಡ್ ಅಂತ ಬರ್ರಿ ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್. ಹರ್ ಕ್ಲಾಸ್ ಇಸ್ ಪ್ಲೂರಲ್ ಅದಾರೆ. ಯಾಮಿಜಾರು ವಾಸ್ವೇರ್ ಅಷ್ಟೇ ತುಂಬ್ರಿ ನೀವು, ಯಾಮಿಜಾರು ವಾಸ್ವೇರ್ ಅಷ್ಟೇ ತುಂಬ್ರಿ ನೀವು ರೀ. ಸಾಮಾನ್ಯವಾಗಿ ಇಷ್ಟೇ ಬರ್ತತ್ರಿ. ಮತ್ ಬೇರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋ ಬರೋದಿಲ್ಲ. ಹರ್ ಕ್ಲಾಸ್ ಇಸ್ ಆರ್ ಪ್ಲೂರಲ್ ಐತಲ್ಲ ಪ್ರೆಸೆಂಟ್ನಾಗ. ಒಂದ್ ವೇಳೆ ಪಾಸ್ಟ್ ಆಗಿತ್ತಂದ್ರೆ ಹರ್ ಕ್ಲಾಸ್ ಇಸ್ ವರ್ ಆಗ್ತಿತ್ತು. ಹರ್ ಕ್ಲಾಸ್ ಇಸ್ ಆರ್ ಲೌಡ್ ಬೈ ಹರ್ ಸ್ಟೂಡೆಂಟ್ಸ್. ಶಿ ಮತ್ತ ಈಜಿನ್ ಅಲ್ರಿ, ಇಲ್ಲಿ ಶಿ ಬಂದ್ಬಿಟ್ಟತಿ, ಈಸ್ ತಗೊಂಡಿ, ಇಲ್ಲಿ ಈಸ್ ತಗೊಂತಿ. ರೆಸ್ಪೆಕ್ಟ್ ಪಾಸ್ಟ್ ಪಾರ್ಟಿಸಿಪಲ್ ರೆಸ್ಪೆಕ್ಟೆಡ್. ಶಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕಾಲೀಗ್ಸ್ ಟು. ಮುಗಿತು. ಸರಿ, ಮುಂದಕ್ಕೆ ಹೋಗ್ತೇನೆ ಅಂತ. ಸೆಕೆಂಡ್ ಕ್ವಶನ್. ದ ನವದನ್ಯ ಮೂಮೆಂಟ್ ಪೂರ ಓದ್ಬೇಕ್ರಿ. ಟೆನ್ಸ್ ಪಾಸ್ಟ್ ಮಾಡ್ಬೇಕು, ಪ್ರೆಸೆಂಟ್ ಮಾಡ್ಕೊಂಡು ನೋಡ್ಕೊಂಡ್ಬಿಡ್ರಿ, ಸುಮ್ಮನೆ ಯಾಕೆ. ಇನ್ 1987 ಅಂದ್ರೆ 100% ಪಾಸ್ಟ್ ಇದೆ. ಎವ್ರಿ ಡೇ ಅಂದ್ರೆ ಪ್ರೆಸೆಂಟ್ ಆಗ್ತೈತ್ರಿ. ಇನ್ 1987 ಅಂತಾರ, ಆರಾಮಾಗಿ ಮಾಡಿಬಿಡ್ರಿ ಅವ್ರೆ. ಹೌದಲ್ಲ, ಇದು ಆಲ್ಮೋಸ್ಟ್ ಪಾಸ್ಟ್ ಟೆನ್ಸ್ನಾಗ ಮಾಡ್ಬೇಕಾಗ್ತೈತಿ. ಬಟ್ ಇಲ್ಲಿ ಬಂತು ನೋಡ್ರಿ ಸಮಸ್ಯೆ, ಇಲ್ಲಿ ಬಂತು ನೋಡ್ರಿ ಒಲವು ಬಂತು ನಿಮಗೆ. ಇನ್ 1987 ಪಾಸ್ಟ್ ಮಾಡೋ, ಅದಕ್ಕನ ಕ್ಲೋಸ್ಲಿ ಕನೆಕ್ಟೆಡ್ ಮ್ಯಾಟರ್ ಅದನ್ನು ಪಾಸ್ಟೇ ಮಾಡೋ. ಬಟ್ ಟುಡೇ ಅಂತಾರ, ಇದನ್ನ ಪ್ರೆಸೆಂಟ್ ಮಾಡೋ. ಏನ್ ಮಾಡ್ತಾರೆ ಹೇಳ್ರಿ ಅವ್ರು. ಎಷ್ಟು ಸ್ವಲ್ಪ ಟಫ್ ಅನ್ಕೋರಲ್ಲ. ಯಾವ ಸ್ಟೂಡೆಂಟ್ಸ್ಗೆ ಸರಿಯಾದಂಥದ್ದು ಸ್ವಲ್ಪ ಗ್ರಾಮರ್ ಬಗ್ಗೆ, ಟೈಮ್ ಅಂಡ್ ಟೆನ್ಸ್ ಬಗ್ಗೆ ಗೊತ್ತಿದ್ರೆ ಸ್ವಲ್ಪ ಇದಾಗ್ತದ. ನಾವು ಅಂದಾಜ್ ಸ್ವಲ್ಪ ಇದು ಮಾಡ್ತಿದ್ವಿ. ಸಾಧಾರಣ ಹುಡುಗರು ಮಾಡ್ತಿದ್ವಿ, ಈ ಸಲ ಟಫ್ ಆಯ್ತಿದ್ದು. ನವಧಾನ್ಯ ಮೂವ್ಮೆಂಟ್ ಇನ್ 1987 ವಾಜೋ ಬೇರೆ ಮಾಡ್ರಿ, ಇದನ್ನ ವಾಜೋವರ್ ಮಾಡ್ರಿ, ಇದನ್ನ ಯಾಮಿಜಾರ್ ಮಾಡ್ರಿ. ಬ್ರಾಕೆಟ್ ನ ಕೊಟ್ಟಿರುವಂತ ಹೊರಬಿನ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ರಿ. ದ ನವಧಾನ್ಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1987. More than 3000 rice varieties plural were saved under this movement. Today presentry yamizarri in 1987 was very. ಇದು ಅದಕ್ಕೆ ಸಂಬಂಧಪಟ್ಟಿದ್ದು. ಅವಾಗನೇ ಎಸ್ಟಾಬ್ಲಿಷ್ಮೆಂಟ್ ಅವಾಗನೇ ಸ್ಟಾರ್ಟ್ ಆಯ್ತು. ಅವಾಗನ ರೈಸ್ ವೆರೈಟೀಸ್ ಕಲೆಕ್ಷನ್ ಸೇವ್ ಮಾಡಿದ್ರು. ಬಟ್ ಇವತ್ತಿಂದ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕ್ರಿ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್, ಹೌದಲ್ಲ, ಸಿಂಗ್ಯುಲರ್ ಆಗ್ತತ್ರಿ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಸಿಂಗ್ಯುಲರ್ ಆಗ್ತತಿ. ಫಾರ್ಮ್ಸ್ ಅಂದಿದ್ರೆ ಪ್ಲೂರಲ್ ಆಗ್ತಿತ್ತು. ಆಫ್ ಇದ್ರೆ ಡೇಂಜರಸ್. ಆಫ್ ಇತ್ತಂದ್ರ ಆಫಿನ ಹಿಂದಿನ ವರ್ಡ್ ನೋಡ್ಬೇಕು, ಇದು ಸಿಂಗ್ಯುಲರ್ ಪ್ಲೂರಲ್. ಇದನ್ನ ನೋಡಿ ನೀ ಹಾಕಿದಂದ್ರೆ ಎರರ್ ಆಫ್ ಪ್ರಾಕ್ಸಿಮಿಟಿ ಆಗ್ಬಿಡ್ತೈತಿ. ಆಗಲೇ ಹೇಳ್ದಲ್ಲ, ದ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಇಸ್ ಟೀಚರ್, ಅಲಾಂಗ್ ವಿತ್ ಇಸ್ ಕಾಲಿಗ್ಸ್ ನೋಡ್ಬೇಡ, ಅಲಾಂಗ್ ವಿತ್ ಹಿಂಗತೆ ಬಂತಂದ್ರ ಅದು ಸ್ವಲ್ಪ ಹಂಗ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಚೇಂಜ್ ಆಗ್ತದ. ಹಂಗ ಬಂದ್ರೆ ಹೇಳ್ತೇನ್ರಿ, ಮತ್ತೆ ಇದು ಬಹಳ ಇದಾಗ್ತದ, ಸುಮ್ಮನೆ ನಡೀತೀನಿ ಮುಂದೆ. ಟುಡೇ ಮತ್ತೆ ಬಹಳ ಹೇಳ್ಬೇಕು ಒಂಚೂರು, ಮತ್ತೇನ್ ಮಾಡ್ಲಿ, ಟೈಮ್ ಕಮ್ಮಿ ಇರ್ತದ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಈಸ್ ಆಗ್ತೈತಿ. ಇದು ಪ್ರಾಕ್ಟೈಸ್ಡ್ ಆಗ್ತೈತಿ ಬೈ ಮೆನಿ ಫಾರ್ಮರ್ಸ್ ಅಕ್ರಾಸ್ ದ ಕಂಟ್ರಿ. ಕಮಿಂಗ್ ಟು ನೆಕ್ಸ್ಟ್, ರಿಕ್ಷಾ ಪುಲ್ಲರ್ಸ್
ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ಇದು ನಿಮಗೆ ಹೇಳ್ತೀನಿ, ಇದು ನಾನ್ ಟೆಕ್ಸ್ಟುವಲ್. ಇದು ಸೆಕೆಂಡ್ ಟೆಕ್ಸ್ಟುವಲ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ಒಂದನ ಶೋರ್ಲೆಸ್ ಅಂದಿದ್ರಿ. ಇದು ಅಗೇನ್ ನಾನ್ ಟೆಕ್ಸ್ಟುವಲ್. ರಿಕ್ಷಾ ಪುಲ್ಲರ್ಸ್ ಆ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಅಂತದ. ಇಲ್ಲೊಂದು ಹೊಸ ತರ ಬಂದೈತೆ ನೋಡ್ರಿ, ಕೇಳಿಸ್ಕೊಡ್ರಿ ಹೇಳ್ತೇನೆ ಸರಿಯಾಗಿ. ಇಲ್ಲೊಂದು ಹೊಸ ತರ ಬಂದದ, ಕೇಳಿಸ್ಕೊಡ್ರಿ ಹೇಳ್ತೇನೆ ಸರಿಯಾಗಿ. ಬಟ್ ಈಜಿಯರ್ ಐ ಥಿಂಕ್ ಕಂಪ್ಯಾರಿಟಿವ್ಲಿ. ಹೌ? ಹಿಂಗ ಕ್ಯಾನ್, ಮಸ್ಟ್, ಮೇ, ಶುಡ್ ಮಾಡಲ್ಸ್ ಅಂತಾರೆ ಇವಕ್ಕ. ಹಿಂಗೇನಾದ್ರೂ ಮಾಡಲ್ಸ್ ಕೊಟ್ಟಿದ್ದರೆ ವಿದ್ಯಾರ್ಥಿಗಳೇ, ಅದೇ ಮಾಡೆಲ್ ಅನ್ನ ತಗೊಂಡ್ಬಿಡ್ರಿ. ಅದಕ್ಕೊಂದು ಬಿ ಅಂತ ಹಾಕ್ರಿ ಅಷ್ಟೇ ರೀ. ಇದು ವರ್ಬ್ ಕೊಟ್ಟಿರ್ತಲ್ಲ, ಆಸ್ ಯೂಸ್ವಲ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬಿಡ್ರಿ. ಮಾಡೆಲ್ ಏನಾದ್ರೂ ಕೊಟ್ರೆ ಈಜಿ ರೀ. ಮತ್ತೆ ನಿನಗೆ ವಾಸ್ ಹಾಕ್ಬೇಕೋ ವರ್ ಹಾಕೋ ಪ್ರಶ್ನೆ ಬರೋದಿಲ್ಲ. ಕ್ಯಾನ್ ಇದ್ರೆ ಕ್ಯಾನ್ ತಗೊಳ್ರಿ, ಕುಡ್ ಇದ್ರೆ ಕುಡ್ ತಗೊಳ್ರಿ. ಆಮೇಲೆ ಅದಕ್ಕೊಂದು ಬಿ ಹಾಕ್ಬೇಕ್ರಿ, ಹೆಲ್ಪಿಂಗ್ ವರ್ಬ್ ಅಡಿಷನಲ್. ಯಾಕಂದ್ರೆ ಪ್ಯಾಸಿವ್ ವಾಯ್ಸ್ ಕ್ಯಾನ್ ಬಿ ಆಗ್ತದ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಕ್ಯಾನ್ ಬಿ ಸ್ಪೋಕನ್. ಹೆಂಗ್ ಮಾಡ್ಕೋಬೇಕು, ಇದು ಈಜಿ ರೀ. ಮತ್ತು ಹೊಸ ತರ ಬಂದದ, ಹೊಸ ತರ ಇತ್ತು ಬಟ್ ಕಮ್ಮಿ ಕೇಳೋದು. ಈಗ ಕೇಳ್ತಾರ ದೇ ಐತಿಲ್ಲೋ, ದೇ ಇರ್ಲಿ, ಹಿ ಇರ್ಲಿ, ಶಿ ಇರ್ಲಿ, ಈ ಕಡೆ ವಿಚಾರ ಮಾಡಬೇಡ. ನಿನ್ನ ಮಾಡಲ್ ಇತ್ತಂದ್ರ ಎಲ್ಲದಕ್ಕೂ ಕ್ಯಾನ ಬರ್ತದ. ಐ ಕ್ಯಾನ್, ವಿ ಕ್ಯಾನ್, ಯು ಕ್ಯಾನ್, ಹಿ ಕ್ಯಾನ್, ಶಿ ಕ್ಯಾನ್, ಇಟ್ ಕ್ಯಾನ್ ಎಲ್ಲ ದೇ ಕ್ಯಾನ ಬರ್ತದ್ರಿ. ಹಾಗಾಗಿ ವಿಚಾರ ಮಾಡಬೇಡ. ಕ್ಯಾನು, ಮಸ್ಟ್, ಶುಡ್, ಆಟ್ ಟು, ಯೂಸ್ ಟು ಹಿಂಗತೆ ಮಾಡಲ್ ಇತ್ತಂದ್ರ ಮಾಡಲ್ ತಗೋರಿ. ಕ್ಯಾನ್ ಹಾಕ್ರಿ, ಅದಕ್ಕೊಂದು ಬಿ ಅಂತ ಹಾಕ್ರಿ. ಕ್ಯಾನ್ ಬಿ. ಸಿ ದ ಪಾಸ್ಟ್ ಪಾರ್ಟಿಸಿಪಲ್ ಆಸ್ ಯೂಸ್ವಲ್. ಸಿ ಸಾ ಸೀನ್ ಹಾಕ್ರಿ. ಕ್ಯಾನ್ ಬಿ ಸೀನ್. ಓಕೆ. ರಿಕ್ಷಾ ಪುಲ್ಲರ್ಸ್ ಆರ್ ಪ್ರೆಸೆಂಟ್ ಟೆನ್ಸ್ ನಾಗ ಐತ್ರಿ ಇದು. ಹಾಗೇನಾದ್ರೂ ಮುಂದಿನ ಬಂದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕ್ರಿ. ಇದಂತೂ ಟೆನ್ಸ್ ಸಂಬಂಧ ಪಡೋದಿಲ್ಲ. ಕ್ಯಾನ್ ಅದನ್ನ ತಗೋಬೇಕು ನೀನು, ಕುಡ್ ಇದ್ರೆ ಅದನ್ನ ತಗೋಬೇಕು. ಕ್ಯಾನ್ ತಗೊಂಡದ ಅವ್ರು ಕರೆಕ್ಟ್ ಅದಾರೆ, ಯಾಕಂದ್ರೆ ಪ್ರೆಸೆಂಟ್ ಅದ ಕ್ಯಾನ್ ತಗೊಂಡ್ರ. ಓಕೆ ಬರ್ರಿ, ಮತ್ತ ಇಷ್ಟ ಮಾತಾಡ್ತೀನಿ. ದೇ ಅಂತದ. ದೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕ್ರಿ. ಅಂದ್ರೆ ಸ್ವಲ್ಪ ಇದು ನೋಡ್ಕೊಡ್ರಿ. ಎಲ್ಲ ಟ್ರಿಕ್ಸ್ ಎಲ್ಲ ತಗೊಂಡಾರ್ರಿ ಅವರು. ನೀವು ಸರಿಯಾಗಿ ಕೇಳಿಸ್ಕೋಬೇಕ್ರಿ. ಇಲ್ಲಿದ್ರ ವಯಸ್ಸದ ಹುಡುಗರ ಸಮಸ್ಯೆ ಇಲ್ಲ, ಅಂದ್ರೂ ಸ್ವಲ್ಪ ಸ್ಕಿಲ್ ಐತಿ, ಬೇಕಾಗಿತ್ತು. ಇಲ್ಲಿ ದೇ ತಗೊಳ್ರಿ. ದೇ ಅಂದ್ರೆ ಏನ್ ಮಾಡ್ತೀರಪ್ಪಿ, ಏನ್ ಮಾಡ್ಬೇಕ್ರಿ, ಆರ್ ತಗೋಬೇಕ್ರಿ. ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ನಾಗ ಐತ್ರಿ. ದೇ ಆರ್ ಮಾಡ್ರಿ. ಸರ್ ಇದು ನಾಟ್ ಅಂತ ಕೊಟ್ರಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ನಾಟ್ ಕೊಟ್ರೆ ನಾಟ್ ಹಾಕ್ಬೇಕು. ಈಗ ಇದು ಇಲ್ಲ ಅಂತ ತಿಳ್ಕೊಡ್ರಿ. ಇದು ಇಲ್ಲ ಅಂತಂದ್ರೆ ಆರ್ ಟ್ರೀಟೆಡ್ ಅಂತ ಮಾಡ್ತಿರಲ್ಲ, ಇಲ್ಲ. ಹೀಗತೆ ಏನಾದ್ರೂ ಕೊಟ್ರೆ, ಇಲ್ಲೇನಾದ್ರೂ ನಾಟ್ ಮತ್ತದ್ ಕೊಟ್ಟಿದ್ರೆ ಏನಿಲ್ರಿ ಅಪ್ಪಿ, ಏನಿಲ್ಲ. ನಾಟ್ ಶುಡ್ ಬಿ ಯೂಸ್ಡ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್. ಹೌದು. ನಾಟ್ ಇದಲ್ಲ ನೆಗೆಟಿವ್ ವರ್ಡ್. ಶುಡ್ ಬಿ ಯೂಸ್ಡ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಯಾಮಿಸ್ ಆರ್ ವಾಸ್ ವೇರ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಮೇನ್ ವರ್ಬ್. ಇಷ್ಟೇ. ದೇ ಆರ್ ನಾಟ್ ಟ್ರೀಟೆಡ್. ನಾಟ್ ಇಲ್ಲ ಅಂದ್ರೆ ದೇ ಆರ್ ಟ್ರೀಟೆಡ್. ನಾಟ್ ಕೊಟ್ಟಾರಂದ್ರೆ ಆರ್ ಹಾಕಿ, ಯಾಮಿಸ್ ಆರ್ ಹಾಕಿ, ವಾಸ್ ವೇರ್ ಹಾಕಿ, ನಾಟ್ ಹಾಕಿ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್. ನಾಟ್ ನಡಬರ್ಕ್ ಬರಬೇಕು. ಹುಷಾರಿ. ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಪ್ರೆಸೆಂಟ್ ಟೆನ್ಸ್ ಮಾಡ್ರಿ. ಎವ್ರಿ ಅಂದ್ರೆ ಸಿಂಗುಲರ್ ನಂಬರ್, ಆಲ್ವೇಸ್. ಕ್ಲಿಯರ್ ಅದ. ಎವ್ರಿ ರಿಕ್ಷಾ ಪುಲ್ಲರ್ ಈಸ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. Shall I move to the next question, friends? ಬರ್ರಿ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್. ಇಲ್ಲೇ ಒಂದು ಪ್ಯಾಸಿವ್ ವಾಯ್ಸ್ ಐತಲ್ರಿ, ಪಾಸ್ಟ್ ಟೆನ್ಸ್ ಮಾಡ್ಯಾರ. ನೀವು ಆಟೋಮೆಟಿಕಲಿ ಪಾಸ್ಟ್ ಮಾಡ್ರಿ ಅಂತ ಅರ್ಥ.
ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ಟೆಕ್ಸ್ಟ್ ಅಲ್ರಿ ಇದು, ಬಟ್ ಸಿಚುವೇಶನ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಾರ, ಮಾಡಿಫಿಕೇಶನ್ ಮಾಡ್ಕೊಂಡಾರ, ಒಂದ್ ಸ್ವಲ್ಪ ಶೇಪ್ ಚೇಂಜ್ ಮಾಡ್ಯಾರ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ಓಕೆ, ದ ಪ್ರಿನ್ಸ್ ವಾಸ್ ಅಮೇಜ್ಡ್. ದ ಪ್ರಿನ್ಸ್ ವಾಸ್ ಅಮೇಜ್ಡ್. ಹೌದಲ್ರಿ? ಎಸ್, ಫಾರ್ ಎ ಮರ್ಡರ್, ಎ ಮರ್ಡರ್, ಎ ಮರ್ಡರ್ ಸಿಂಗುಲರ್ ಅದ. ವಾಸ್ ಕಮಿಟೆಡ್, ಡಬಲ್ ಟಿ ಆಗ್ಬೇಕ್ರಿ ಇದಲ್ಲ, COMMI ರೀ. ಓಕೆ, ಇನ್ ಹಿಸ್ ಟಾಯ್ ಕಿಂಗ್ಡಮ್ the ministers plural were summoned, NED ಬರ್ತತೆ, were summoned to discuss the matter. ಮುಂದೆ ಹೋಗ್ತೀನಿ ಫ್ರೆಂಡ್ಸ್, ಲೇಟ್ ಆಗ್ತೈತಿ. ಒಂಚೂರು ನಿಮ್ಗೆ ಹಂಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಹಾಕ್ಬಿಡ್ರಿ. ಯಾಕೆ ನೀವು ನನಗೆ ಎಕ್ಸ್ಪ್ಲನೇಷನ್, ನನಗೆ ಟೈಮ್ ಶಾರ್ಟ್ ಮಾಡಬೇಕಾದ್ರಿಂದ ನಾನು ಸ್ವಲ್ಪ ಬೇಕಾದಷ್ಟು ಹೇಳ್ಬೋದು. ಅದು ಫೇಸ್ ಟು ಫೇಸ್ ಆದರೆ ಈಗ ಹೆಂಗದಲ್ಲ ಪರಿಸ್ಥಿತಿ, ಅಪ್ಲೋಡ್ ಮಾಡೋದಾಗ್ಲಿ ಹಂಗೆಲ್ಲ ಭಾಳ ಇದು ಇರ್ತದ. ನಿಮ್ದು ಪಾಪ ಒಂದಿಷ್ಟು ಖರ್ಚುನೂ ಆಗ್ತದೆ ಜಾಸ್ತಿ, ನೆಟ್ ಹಿಂಗೆಲ್ಲ. ಅದಕ್ಕೆ ಹಂಗೇನು ಕಮೆಂಟ್ ಆರಾಮಾಗಿ ಕಳಿಸ್ತಾರೆ, ನೀವು ಏನು ಬೇಕಾದ ಕಳಿಸ್ತಾರೆ ನೀವು ರೀ, ನೋಡ್ಬೇಕು ನಾ ಅಷ್ಟೇ. ಅದನ್ನ 1 ಸೆಕೆಂಡ್ನಾಗ ನಿಮ್ಗೆ ಆನ್ಸರ್ ಮಾಡ್ತೀನಿ. ಲಾರಾ ಗಾಟಪ್, ಇದು ಟೆಕ್ಸ್ಟುವಲ್ ಎಕ್ಸಾಂಪಲ್ ಅದ ರೀ. ಗಾಟಪ್ ರೀ ಪಾಸ್ಟ್ ಟೆನ್ಸ್ನಾಗ ಐತ್ರಿ, ಅದರಿಂದ ವಾಸ್ ವೇರ್ ಹಾಕ್ರಿ. ಲಾರಾ ಗಾಟಪ್ ಟು ಗೋ ಹೋಮ್. She was supported by her maid. She turned her head and ಬಾಳ ಮಜಾ ಐತಿರೋದು. ಹಿಂಗ ಯಾಂಡ್ ಒಂದು ಸಬ್ಜೆಕ್ಟ್ ಐತಿಲ್ರಿ, ಇಲ್ಲಿ ಒಂದು ಪ್ರೆಡಿಕೇಟ್ ಐತಿಲ್ಲ, ಮತ್ತೊಂದು ಯಾಂಡ್ ಬಂತು ಅಂತಂದ್ರೆ ಇದ ಸಬ್ಜೆಕ್ಟ್ ಅಂತ ಹೇಳಿ ಅಂಡರ್ಸ್ಟುಡ್ ರೀ ಅದು. ಶಿ ಟರ್ನ್ಡ್, ಇಲ್ಲಿ ನೋಡಿಲ್ಲ ಒಂದು ಸೆಂಟೆನ್ಸ್, I met her and asked a question. I met her and asked a question. And conjunction ಆದ್ಮೇಲೆ ಒಮ್ಮೆಲೆ ಹೊರ ಬರ್ತದಲ್ಲ ಆಸ್ಕ್ಡ್ ಅಂತೇಳಿ. ಇದಕ್ಕೆ ಸಬ್ಜೆಕ್ಟ್ ಯಾವ್ದು ಅಂತ ಕೇಳಿದ್ರ ಐನ ಸಬ್ಜೆಕ್ಟ್ ಆಗ್ತೈತಿ. ಇದು ಸಬ್ಜೆಕ್ಟು ಮತ್ತು 2ನೇ ಕ್ಲಾಸಿನ ಸಬ್ಜೆಕ್ಟು ಸೇಮ್ ಇತ್ತಂದ್ರ 2ನೇ ಕ್ಲಾಸಿಗೆ ಸಬ್ಜೆಕ್ಟ್ ಅನ್ನ ಆಮಿಟ್ ಮಾಡಬಹುದ್ರಿ. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಆ್ಯಂಡ್ ಆದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಇಲ್ಲಲ್ಲ, ವಾಸ್ ಹಾಕ್ಬೇಕು, ವರ್ ಹಾಕ್ಬೇಕು, ಶಿ ಸಬ್ಜೆಕ್ಟ್ ಮತ್ತೇನೂ ಅಲ್ಲ. ಶಿ ಟರ್ನ್ಡ್ ಹರ್ ಹೆಡ್ ಅಂಡ್ ಶಿ ಅಂದಂಗ. ಶಿ ಮೆಟ್ ಮೀ ಅಂಡ್ ಆಸ್ಕ್ಡ್ ಎ ಕ್ವಶನ್, ಶಿ ಆಸ್ಕ್ಡ್ ಅಂದಂಗ್ರಿ. ಶಿ ಟರ್ನ್ಡ್ ಹರ್ ಹೆಡ್ ಅಂಡ್ ಶಿ ಐತಲ್ಲ ಅದಕ್ಕೆ ಪಾಸ್ಟ್ ಟೆನ್ಸ್ ಆಗೈತಿ, ವಾಸ್ ಮಾಡ್ರಿ. ವಾಸ್ ಸರ್ಪ್ರೈಸ್ಡ್ ಟು ಸಿ ಗೊಂಜಾಲೋ ಪಿಕಿಂಗ್ ಅಪ್ ದ ವೈಲೆಟ್ಸ್. ಇದ್ರ ಬಗ್ಗೆ ಮತ್ತೊಂದು ಹೇಳ್ಬೇಕು ಫ್ರೆಂಡ್ಸ್ ನಾನು. ವಿಚ್ ಅಂತ ಐತಿಲ್ಲ, ಬಹಳ ಹುಷಾರಿ, ಇದು ಪ್ರನೌನ್ ರೀ. ವಿಚ್, ಹೂ, ದ್ಯಾಟ್ ಹಿಂಗ ಬಂದು ಅಂದ್ರೆ ಇದು ಸಿಂಗ್ಯುಲರ್ಗೂ ಬರ್ತೈತಿ ಪ್ರನೌನು, ಪ್ಲೂರಲ್ಗೂ ಬರ್ತೈತ್ರಿ. ಅಂದ್ರೆ ವಿಚ್ ಅಂದ್ರೆ ಸಿಂಗ್ಯುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು. ಹೂ ಅಂದ್ರೆ ಸಿಂಗ್ಯುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು. ದ್ಯಾಟ್ ಅಂದ್ರೆ ಸಿಂಗ್ಯುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು. ಮತ್ತೇನ್ ಮಾಡೋದು ಸರ್ ಅಂತಂದ್ರೆ ಅದು ಅದರ ಹಿಂದೆ ಇರ್ತಕ್ಕಂಥ ಒಂದು ನೌನಿನ ಪ್ರನೌನ್ ಇದು. ಆದ್ದರಿಂದ ಹೂ, ವಿಚ್, ದ್ಯಾಟ್ ಇದ್ದಾಗ ಇದು ಸಿಂಗ್ಯುಲರ್ ಪ್ಲೂರಲ್ ಗೊತ್ತಾಗೋದಲ್ಲ, ಅದ್ರ ಹಿಂದೆ ಒಂದು ನೌನ್ ಇರ್ತೈತಿ, ಅದನ್ನು ನೋಡಿ ಪ್ರನೌನ್ ಅನ್ನು ಹಾಕ್ಬೇಕು, ಇದನ್ನು ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಾಗ್ತೈತಿ. ವಿಚ್ ಇತ್ತಂದ್ರೆ, ಹೂ ಇತ್ತಂದ್ರೆ, ದ್ಯಾಟ್ ಇದ್ರೆ ಅವು ಪ್ರನೌನ್ಗಳ್ರಿ. ಅವು ಸಿಂಗ್ಯುಲರ್ಗೂ ಹೆಚ್ಚೆ ಬರ್ತೈತಿ, ಪ್ಲೂರಲ್ಗೂ ಹೆಚ್ಚೆ ಬರ್ತೈತಿ. ಸಿಂಗ್ಯುಲರ್ಗೂ ದ್ಯಾಟ್ ಬರ್ತೈತಿ, ಪ್ಲೂರಲ್ಗೂ ದ್ಯಾಟ್ ಬರ್ತೈತಿ. ಸಿಂಗ್ಯುಲರ್ಗೂ ಹೂ ಬರ್ತೈತಿ, ಪ್ಲೂರಲ್ಗೂ ಹೂ ಬರ್ತೈತಿ. ಮತ್ತೆ ಹೆಂಗ್ ಮಾಡೋದು ಅಂತಂದ್ರೆ ಅದ್ರ ಹಿಂದಿನ ನಾವು ನೋಡ್ಬೇಕ್ರಿ. ವಯೋಲೆಟ್ ಅಂತ ಅಷ್ಟ ಇತ್ತು, ವಾಜ್ ಅಂತ ಹಾಕ್ರಿ. ವಯೋಲೆಟ್ಸ್ ಇತ್ತು, ವರ್ ಅಂತ ಹಾಕ್ರಿ. ಕೇರ್ಫುಲ್ ಆಗಿರ್ರಿ, ಹಂಗೇನ ಬಂದ್ರೆ ಮತ್ತೆ ಕಳಿಸ್ರಿ ಕಮೆಂಟ್. ವಯೋಲೆಟ್ಸ್ ವರ್, ವಯೋಲೆಟ್ಸ್ ವಿಚ್ ವ್ಯಾರ್ ಡ್ರಾಪ್ಡ್, ಡಬಲ್ ಪಿ ಮಾಡ್ಕೊಡ್ರಿ. ಲಾಸ್ಟ್ ಕನ್ಸೋನೆಂಟ್ ಇದ್ದು ಅದರಿಂದ ಒಂದು ಸಿಂಗಲ್ ವವೆಲ್ ಇತ್ತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಕಾನ್ಸೋನೆಂಟ್, ಲಾಸ್ಟ್ ಕಾನ್ಸೋನೆಂಟ್ ಡಬಲ್ ಆಗಬೇಕು. ಎಸ್, ವಿಚ್ ವರ್ ಡ್ರಾಪ್ಡ್ ಆನ್ ದ ಗ್ರೌಂಡ್. ಮುಗೀತು. ಕಮಿಂಗ್ ಟು ನೆಕ್ಸ್ಟ್. ಬಸವಯ್ಯ, ಇದು ಟೆಕ್ಸ್ಟುವಲ್ ಎಕ್ಸಾಂಪಲ್. ಸ್ವಲ್ಪ ಶೇಪ್ ಚೇಂಜ್ ಮಾಡಿರ್ತಾರೆ ಸರ್, ಇದಕ್ಕಿದಂಗೆ ಕೊಟ್ಟಿಲ್ಲ. ಒಳ್ಳೆ ಟ್ಯಾಲೆಂಟೆಡ್ ಹುಡುಗರಿಗೆ ಚಲೋ ಅವಕಾಶ ಅದ. ಸಾಧಾರಣ ಹುಡುಗರು ಕಟಾನ್ ಕಟ್ಟಿ ತಗೊಂಡ್ ಪಾಸ್ ಆದವ್ರಿಗೆ ಸ್ವಲ್ಪ ಟೀಚರ್ ಬಹಳ ಶ್ರಮ ಮಾಡ್ಬೇಕ್ರಿ. ಬಸವಯ್ಯ ಟ್ರೈಡ್ ಟು ಔಟ್ ಶೈನ್, ಪಾಸ್ಟ್ನಾಗ ಐತಿ ನೋಡ್ರಿ. ಟ್ರೈಡ್ ಪಾಸ್ಟ್ನಾಗ ಐತಿ, ಹೋಲ್ ಸ್ಟೋರಿ ಪ್ಯಾರಾಗ್ರಾಫ್ ಪಾಸ್ಟ್ನೇ ಮಾಡಿಬಿಡು, ವಾಸು ವೇರ್ ಹಾಕ್ರಿ. ಬಸವಯ್ಯ ಟ್ರೈಡ್ ಟು ಔಟ್ ಶೈನ್ ತಮ್ಮಣ್ಣ ಇನ್ ಹೀಸ್ ಓನ್ ವೇ.
ಎ ಪ್ಯಾಲೇಶಿಯಲ್ ಹೌಸ್ ಸಿಂಗುಲರ್ ಆತ. ಎ ಐತಿಲ್ಲ, ಯಾನ್ ಐತಿಲ್ಲ, ಸಿಂಗುಲರ್. ದ ಬಂದ್ರೆ ಸಿಂಗುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು. ಎ ಯಾನ್ ಬಂದತ್ತಂದ್ರೆ ಸಿಂಗುಲರ್. ಎ ಪ್ಯಾಲೇಶಿಯಲ್ ಹೌಸ್ ವಾಸ್ past participle built. A palatial house was built by him. A number of persons plural form. A ಅಂತಂದ್ರೆ ಸಿಂಗುಲರ್ ಅಲ್ಲ ಫ್ರೆಂಡ್, ಇದು ಇಲ್ಲಿ ಎ ಬಂದಾಗ ಸಿಂಗುಲರ್. ಆದ್ರೆ ಒಂದು ಫ್ರೇಸ್ ಬಂದ್ರೆ ಎ ನಂಬರ್ ಆಫ್ ಬಂದ್ರೆ ಡೆಫಿನೆಟ್ಲಿ ಪ್ಲೂರಲ್ ಇರ್ತದೆ. ಎ ನಂಬರ್ ಆಫ್ ಸ್ಟೂಡೆಂಟ್ಸ್, ಎ ನಂಬರ್ ಆಫ್ ಫ್ಲವರ್ಸ್, ಎ ನಂಬರ್ ಆಫ್ ವಿಲೇಜಸ್, ಎ ನಂಬರ್ ಆಫ್ ಕಂಟ್ರೀಸ್, ಡೆಫಿನೆಟ್ಲಿ ಪ್ಲೂರಲ್. ಏನ್ ಮಾಡೋದು, ಎಲ್ಲ ಸ್ಕಿಲ್ ಯೂಸ್ ಮಾಡಿಬಿಟ್ಟಾರೆ ಇವರು. ಎಲ್ಲ ಸ್ಕಿಲ್ ಯೂಸ್ ಮಾಡಿಬಿಟ್ಟಾರೆ. ಏನೇನು ಕೊಡ್ಲಿಕ್ಕೆ ಸಾಧ್ಯತೆ ಐತಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅದೆಲ್ಲ ಮಾಡ್ಯಾರ ಸರ್ ಇವರು. ಹುಷಾರಿಂದ ಪಾರಾಗ್ಬೇಕು. ಎ ನಂಬರ್ ಆಫ್ ಪರ್ಸನ್ಸ್ ವರ್ ಅಪಾಯಿಂಟೆಡ್ ಜಸ್ಟ್ ಟು ಪ್ರೈಸ್ ಹಿಮ್. ಸ್ಕಾಲರ್ಸ್, ಪೋಯೆಟ್ಸ್ ಅಂಡ್ ಮ್ಯೂಸಿಷಿಯನ್ಸ್ ಪ್ಲೂರಲ್ ಆಗಿ ಬಿಡ್ತೇವೆ. ಬರೇ ಸ್ಕಾಲರ್ಸ್ ಒಂದ ತಗೊಂಡ್ರೆ ಪ್ಲೂರಲ್ ಆಗ್ತದ. ಅಂತಂದ್ರ 3 ತಗೊಂಡ್ರ ವರ್ ಆಟೋಮೆಟಿಕಲಿ ಆಗ್ತದ. ವರ್ ಇನ್ವೈಟೆಡ್ ಟು ಹಿಸ್ ಪ್ಲೇಸ್. 7th ಕ್ವಶನ್. ಲಾಸ್ಟ್ ನೈಟ್ ಪಾಸ್ಟ್ರಿ. Last night, past. I had a very strange dream. Sir, ಒಂಚೂರು ಆಮೇಲೆ ಮಾತಾಡ್ತೀನಿ. Last night, I had a very strange dream. Okay, I dreamt of going to a great place which, ಮತ್ತೆ which ಬಂತ ನೋಡ್ರಿ, ರಿಲೇಟಿವ್ ಪ್ರೊನೌನ್ ಇದು. ಅದರಿಂದ ಏನೈತಿ, ಪ್ಲೇಸ್ ಐತಿ, ಸಿಂಗುಲರ್ ಆಯ್ತು. ಪ್ಲೇಸಸ್ ಇದ್ರ ಪ್ಲೂರಲ್ ಆಗ್ತಿತ್ತು. ವಿಚ್ ಪಾಸ್ಟ್ ಟೆನ್ಸ್ ಮಾಡಬೇಕು, ವಾಸ್ ಮಾಡ್ರಿ. ವಿಚ್ ವಾಸ್ ಗಾರ್ಡೆಡ್ ಬೈ ಏಂಜಲ್ಸ್. ದ ವೇ ಟು ರಿಟರ್ನ್ ಫ್ರಮ್ ದೇರ್. ಹಲೋ, ಕನ್ಫ್ಯೂಷನ್ ರೀ. ದ ವೇ ಟು ರಿಟರ್ನ್ ಫ್ರಮ್ ದೇರ್. ಏನು ಇಲ್ಲಿ ದೇರ್ ನೋಡಿದ್ರೆ ಏನು ಸಿಗೋದಿಲ್ಲ, ಫ್ರಮ್ ನೋಡಿದ್ರೆ ಸಿಗೋದಿಲ್ಲ, ರಿಟರ್ನ್ ನೋಡಿದ್ರೆ ಸಿಗೋದಿಲ್ಲ, ಟು ನೋಡಿದ್ರೆ ಸಿಗೋದಿಲ್ಲ, ವೇ ನೋಡಿದ್ರೆ ಸಿಗ್ತೈತಿ. ಸ್ವಲ್ಪ ನಾಲೆಜ್ ಇದ್ದಾರೆ ಬರ್ತೈತಿ ಇದ್ದಾರೆ, ಇಂಗ್ಲಿಷ್ ನಾಲೆಜ್ ಇದ್ದಾರೆ. ದ ವೇ ಇದೆಲ್ಲ ಅಡಿಷನಲ್ ಇದ್ರಿ. ಇದು ನಮಗ ಏನಂತ ಸಬ್ಜೆಕ್ಟ್ ವರ್ಡ್, ಇದು ಸಬ್ಜೆಕ್ಟ್ ಅಟ್ರಿಬ್ಯೂಟ್ಸ್ ಇವೆಲ್ಲ. ದ ವೇ ಸಿಂಗುಲರ್ ಆಗ್ತೈತಿ. ವಾಸ್ ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ರಿ, ಆಮೇಲೆ ನಾಟ್ ಹಾಕ್ರಿ. ವಾಸ್ ನಾಟ್ ಸೀನ್ ಈಸಿಲಿ. ಓಕೆ, ಲಕ್ಕಿಲಿ ಐ ವಾಸ್ brought back by ferry. 8th. Mikesh, ಇದು ಜಪಾನ್ ಅಂಡ್ ಬ್ರಾಜಿಲ್ ಥ್ರೂ ಎ ಟ್ರಾವೆಲರ್ಸ್ ಆಯ್. ಟೆಕ್ಸ್ಟುವಲ್ ರೀ, ಬಟ್ ಶೇಪ್ ಚೇಂಜ್ ಮಾಡುತ್ತಾರೆ. ಮಿಕೇಶ್ ವಿಸಿಟೆಡ್ ಪಾಸ್ಟ್ ಟೆನ್ಸ್ ಐತ್ರಿ, ವಾಸ್ ವೇರ್ ಮಾಡ್ರಿ. ಎ ಜಪನೀಸ್ ಹೌಸ್. ಹಿ ವಾಸ್ ಆಫರ್ಡ್ ಎ ಬೌಲ್ ಆಫ್ ಸೂಪ್. ವೈಲ್ ಈಟಿಂಗ್ ಸೂಪ್ it was expected that he should make a fearful noise. He knew that if Europeans made sound, they. ಇದು ಬೇಕಾಗಿಲ್ಲ ಸರ್ ನಿಮಗೆ ಸ್ಟೂಡೆಂಟ್ಸ್, ಇದು ಬೇಕಾಗಿಲ್ಲ. ಇದನ್ನೆಲ್ಲ ನೋಡಕ್ ಹೋಗ್ಬೇಡ್ರಿ, ಸಬ್ಜೆಕ್ಟ್ ಇಲ್ಲಿ ಬರ್ತದೆ ನೋಡ್ರಿ. ಇದು ನೋಡಿ ಹಾಕ್ಬೋದು. they were considered to be ill-mannered louts. 9th. ಇಂಪಾರ್ಟೆಂಟ್, ನನಗೆ ಬಹಳ ಇಷ್ಟ ರೀ ಇವೆಲ್ಲ ಗ್ರಾಮರ್. ಸ್ವಲ್ಪ ಪ್ರಿಪೋಸಿಷನ್ ಹೆದರಿಕ್ ಬರ್ತದ, ಆರ್ಟಿಕಲ್ ಹೆದರಿಕ್ ಬರ್ತದ. ಪ್ರಿಪೋಸಿಷನ್ ಆರ್ಟಿಕಲ್ ಸ್ವಲ್ಪ ಹೆದರಿಕ್ ಬರ್ತದ್ರಿ. ಅದು ಬಿಟ್ರೆ ಯಾವುದಕ್ಕೂ ಹೆದರುದಿಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡ್ತೇನೆ. ಏನ್ ಬೇಕಾದ ಡೈರೆಕ್ಟ್ ಇಂಡೈರೆಕ್ಟ್ ಏನ್ ಬೇಕಾದಿರ್ಲಿ. ಪ್ರಿಪೋಸಿಷನ್ಸ್ ಆರ್ಟಿಕಲ್ಸ್ ಸ್ವಲ್ಪ ಹೆದರಿಕ್ರಿ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್.
ಸಾರಿ ಫ್ರೆಂಡ್, ಇದು ಬರ್ತೀರಿ ಏನ್ ಮಾಡೋಣ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್, ಇದು ಟೆಕ್ಸ್ಟುವಲ್ ರೀ, ಇದು ದ ವೋಟರ್ ಲೆಸನ್ ಚಿನ್ವಾ ಅಚಿಬೆ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಪಾಸ್ಟ್ ಟೆನ್ಸ್ ನಾಗ ಮಾಡ್ಬೇಕು. ವಾಸ್ ವೇರ್ ಮಾಡ್ರಿ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್. ಎ ಹೈ ಲೈಫ್ ಏನ್ ಐತ್ ನೋಡ್ರಿ, ಎ ಅಂತ ಐತ್ ನೋಡ್ರಿ. ಎ ನಂಬರ್ ಆಫ್ ಬಂದ್ರೆ ಪ್ಲೂರಲ್ ಆಗ್ತೈತೆ, ಅದು ಒಂದೇ ರೀ ಕನ್ಫ್ಯೂಷನ್ ಮಾಡೋದು. ಎ ನಂಬರ್ ಆಫ್, ಉಳ್ಕದೆಲ್ಲ ಎ ಏನ್ ಬಂದ್ರೆ ಸಿಂಗುಲರ್. ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮುರು. ಫ್ರಾಮ್ ಉಮುರು ಬೇಕಾಗಿ ಸಂಬಂಧ ಪಡೋದಿಲ್ಲ. ಎ ಹೈ ಲೈಫ್ ಬ್ಯಾಂಡ್ ಅಲ್ರಿ, ಬಾಡಿಗೆ ತಂದದ್ದು ಉಮುರುನಲ್ಲ, ಊರು. ಉಮರು ಬಾಡಿಗೆ ಊರು ತಂದಿಲ್ಲ, ಆ ಊರಿಂದು ಹೈ ಲೈಫ್ ಬ್ಯಾಂಡ್ ತಂದಾರ. ಅದರಿಂದ ಇದನ್ನ ನೋಡ್ಬೇಕ್ರಿ. ಎ ಹೈ ಲೈಫ್ ಹಿಂಗ ಕನ್ಫ್ಯೂಸ್ ಮಾಡ್ತಾರ. ಎ ಹೈ ಲೈಫ್ ಬ್ಯಾಂಡ್ ವಾಸ್ ಹೈಯರ್ಡ್ ಬೈ ಹಿಮ್ ಅಂಡ್ ಇಟ್ ಸಿಂಗುಲರ್. ಚಲೋ ಇಂತ ಬಂದ್ರೆ ಈಸಿ ಅದರಿ. ಇಟ್ ವಾಸ್ ಸ್ಟೇಷನ್ಡ್ ಅಟ್ ಅ ಡಿಸ್ಟೆನ್ಸ್ ಫ್ರಮ್ ದ ವೋಟಿಂಗ್ ಬೂತ್. ಮತ್ತೆ ಏನು ಚೇಂಜ್ ಮಾಡಿಲ್ಲ, ಇದು ಬಹುತೇಕ ಸೇಮ್ ಅದ ರೀ. ಮಾರ್ಕಸ್ ಸ್ಯಾಟ್ ಇನ್ ಹಿಸ್ ಕಾರ್ ವೈಲ್ ಲಾಸ್ಟ್ ಮಿನಿಟ್ ಅಡ್ವೈಸ್. ಮಾರ್ಕಸ್ ಸ್ಯಾಟ್ ಇನ್ ಹಿಸ್ ಕಾರ್, ಇದು ಸಂಬಂಧ ಪಡೋದಿಲ್ಲ. ವೈಲ್ ಲಾಸ್ಟ್ ಮಿನಿಟ್ಸ್ ಅಡ್ವೈಸ್ ಇದ ಸಬ್ಜೆಕ್ಟ್ ಆಗ್ತೈತ್ರಿ, ಅಥವಾ ಆಬ್ಜೆಕ್ಟ್ ಪ್ಯಾಸಿವಸ್ ಅಂದ್ರೆ. ಲಾಸ್ಟ್ ಮಿನಿಟ್ ಅಡ್ವೈಸ್ ಒಂದು ಕಾಂಪೌಂಡ್ ವರ್ಡ್. ಲಾಸ್ಟ್ ಮಿನಿಟ್ ಅಡ್ವೈಸ್ ಸಿಂಗುಲರ್ ಆಗ್ತೈತಿ. ವಾಸ್ ಗಿವನ್ ಟು ವೋಟರ್ಸ್ ಬೈ ರೂಫ್. ಓಕೆ ಫ್ರೆಂಡ್ಸ್, ಲಾಸ್ಟ್ ಜೆಂಟ್ಸ್ ಸೈಕಲ್ಸ್ ವೇರ್ ದರ್ ಇಸ್ ಎ ವೀಲ್. ಪಿ ಸೈನಸ್ ಸರ್ದ್ ಇದು ಟೆಕ್ಸ್ಟ್ ಅಲ್ರಿ. ಜೆಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ಪ್ರೆಸೆಂಟ್ ನಾಗ ಅದರಿ, ಪ್ರೆಸೆಂಟ್ ನಾಗ ಅದರಿ. ಯಾವ ಪ್ರೆಸೆಂಟ್ ನಾಗ ಅದರಿ, ಯಾವ ಪ್ರೆಸೆಂಟ್ ನಾಗ ಅದರಿ, ಯಾಮಿಸಾರ್ ಬಳಸ್ರಿ. Gents cycles have certain advantages. These are preferred. These are preferred by some women as these have an additional bar from the seat to the handle. A child, ಇದು ಸರಳ ಅದರ, ಇದು ಸರಳ ಅದರ. These are ಮಾಡ್ರಿ, ಓವರ್ ಮಾಡ್ಬೇಕಂತ ಅನ್ಸತ್ತ. ಲೆಸನ್ ನೋಡಿದ್ರ ಆರ್ ಮಾಡ್ರಿ. ದೀಸ್ ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ನಾಗ ಐತಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಐತಿ. ಇದು ಪ್ರೆಸೆಂಟ್ ಟೆನ್ಸ್ ನಾಗ ಮಾಡ್ಬೇಕು, ಪರ್ಫೆಕ್ಟ್ ಇರ್ಲಿ ಕಂಟಿನ್ಯೂಸ್ ಇರ್ಲಿ. ಇದನ್ನ ಪ್ರೆಸೆಂಟ್ ಆಗಿ ಇದು ಕೊಡೋದು ಸಿಂಪಲ್ ಇರ್ತೈತ್ರಿ. These are preferred by some women as these have an additional bar from the seat to the handle. A child, ಇಲ್ಲಿ ಈಸ್ ಹಾಕಿರಿ ನೀವು, ಕ್ಯಾನ್ ಐತಿ, ಕ್ಯಾನ್ ಹಾಕ್ರಿ, ಮತ್ತ ಬಿ ಹಾಕ್ರಿ. ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಕ್ಯಾನ್ ಬಿ ಸೀಟೆಡ್. A child can be seated on it. Carting provisions, friends, ಬಾಳ ಪ್ರಯತ್ನ. ಕಾರ್ಟಿಂಗ್ ಇದು ಜೀರನ್ರಿ. ಇದು ಕಾರ್ಟಿಂಗ್, ಸಿಂಗಿಂಗ್, ರೀಡಿಂಗ್, ಸೊಲಿಗಂತ ವೇರಿಂಗ್ ಶರ್ಟ್ಸ್ ಅಂತಿತ್ತು. ಸ್ಮೋಕಿಂಗ್ ಸಿಗರೆಟ್ಸ್ ಅಂತ ಬರ್ತೈತಿ. ಸ್ಮೋಕಿಂಗ್ ಸಿಗರೆಟ್ಸ್ ಸಿಂಗ್ಯುಲರ್ ರೀ. ವೇರಿಂಗ್ ಶರ್ಟ್ಸ್ ಸೊಲಿಗಾಲಿಸನ್ ಅಂತಿತ್ತು, ಸಿಂಗ್ಯುಲರ್ ರೀ. ಕಾರ್ಟಿಂಗ್ ಪ್ರಾವಿಷನ್ಸ್ ನೋಡಿ ಪ್ಲೂರಲ್ ಅನ್ಕೋಬೇಡ್ರಿ. ಪ್ರಾವಿಷನ್ ಗಳನ್ನ ಒಯ್ಯುವಿಕೆ ಜೀರಂಡ್, ಇದು ಜೀರಂಡ್ ಇಸ್ ಸಿಂಗ್ಯುಲರ್ ನಂಬರ್. ಒಯ್ಯುವಿಕೆ. ವೇರಿಂಗ್ ಶರ್ಟ್ಸ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್. ಟೆಕ್ಸ್ಟ್ ಬುಕ್ ನಾಗ ತಪ್ಪಿತ್ತು ಹಳೆ ಕಾಲದಲ್ಲಿ. ಸೋಲಿಗಜ್ ಅಂತ ಒಂದು ಲೆಸನ್ ಇತ್ತು, ವೇರಿಂಗ್ ಶರ್ಟ್ಸ್ ಹ್ಯಾವ್ ಬಿಕಮ್ ಎ ಫ್ಯಾಷನ್ ಅಂತ. ಟೆಕ್ಸ್ಟ್ ಬುಕ್ ತಪ್ಪಿತ್ತು. ವೇರಿಂಗ್ ಶರ್ಟ್ಸ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಆಗಬೇಕು. ವೇರಿಂಗ್ ಅದು ಇಂಪಾರ್ಟೆಂಟ್, ಶರ್ಟ್ ಅದು ಇಂಪಾರ್ಟೆಂಟ್ ಅಲ್ಲ. ಕಾರ್ಟಿಂಗ್ ಇದು ಇಂಪಾರ್ಟೆಂಟ್. ಬಂಡ್ಯಾಗ ಹಾಕೊಂಡು ಒಯ್ಯುದು. ಕಾರ್ಟಿಂಗ್ ಬಂಡ್ಯಾಗ ಹಾಕೊಂಡು ಒಯ್ಯುದ್ರಿ. ಕಾರ್ಟಿಂಗ್ ಬಂಡ್ಯಾಗ ಹಾಕೊಂಡು ಒಯ್ಯುವಿಕೆ. ಪ್ರಾವಿಷನ್ಸ್ ಗಳಿರಲಿ, ಪ್ರಾವಿಷನ್ಸ್ ಏನಾರ ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ಇಟ್ ಡಸಂಟ್ ಮ್ಯಾಟರ್. ಕಾರ್ಟಿಂಗ್ ಪ್ರಾವಿಷನ್ಸ್ ಇದು ಏನಾಯ್ತಲ್ಲಪ್ಪ, ಇದು ಹೌದೌದು ಡೂ ಹಾಕುದು ಪಾಸ್ಟ್ ಪಾರ್ಟಿಸಿಪಲ್. ಕಾರ್ಟಿಂಗ್ ಪ್ರಾವಿಷನ್ಸ್ ವಾಸ್ ಡನ್. ಏನ್ ತೊಂದ್ರೆ ಇಲ್ಲ. ಕಾರ್ಟಿಂಗ್ ಸಿಂಗ್ಯುಲರ್, ಇದನ್ನ ನೋಡ್ಬೇಡ್ರಿ, ಇದನ್ನ ನೋಡ್ರಿ. ಕಾರ್ಟಿಂಗ್, ರೀಡಿಂಗ್ ಬುಕ್ಸ್ ಈಸ್ ಎ ಗುಡ್ ಹ್ಯಾಬಿಟ್. ರೀಡಿಂಗ್ ಬುಕ್ಸ್ ಈಸ್ ಎ ಗುಡ್ ಹ್ಯಾಬಿಟ್. ಕಾರ್ಟಿಂಗ್ ಪ್ರಾವಿಷನ್ಸ್ ಈಸ್ ಅಂತಿರೋ, ವಾಸ್ ಅಂತಿರೋ, ಪ್ರೆಸೆಂಟ್ ಈಸ್ ಮಾಡ್ರಿ. ಕಾರ್ಟಿಂಗ್ ಪ್ರಾವಿಷನ್ಸ್ ಈಸ್ ಡನ್ ಆನ್ ದೇರ್ ಓನ್. ಇದು ಕನ್ಫ್ಯೂಸಿಂಗ್ ಚೂರು. ನನಗನ್ಸ್ತದ ಬಹುತೇಕ ಪಾಸ್ಟ್ ಅನ್ನು ಮಾಡಿದ್ರೆ ನಡೀತದೆ. ಯಾಕಂದ್ರೆ ಸೈನತ್ ಅವ್ರು ಆಗಿ ಓದದ ಘಟನೆ ಬಗ್ಗೆ ಬರೀತಾರ. ಬಟ್ ಸೆಂಟೆನ್ಸಸ್ ಪ್ರೆಸೆಂಟ್ ನಾಗ ಐತಿ. ನಮ್ಮ ಲೆಕ್ಕಾಚಾರ ಅಂದ್ರೆ ಪ್ರೆಸೆಂಟ್ ನಾಗ ಆಗ್ಬೇಕು. ನನಗನ್ಸಿದ ಮಟ್ಟಿಗೆ ಪ್ರೆಸೆಂಟ್ ಪಾಸ್ಟ್ ಎರಡು. ನಾನು ಮಾತ್ರ ಪ್ರೆಸೆಂಟ್ ನಾಗ ಹೇಳ್ತೇನೆ. ಕ್ಯಾನ್ ಬೇರೆ ಐತಿಲ್ಲ, ಪ್ರೆಸೆಂಟ್ ಮಾಡಂತ ಅರ್ಥ. ಓಕೆ, ಸ್ವಲ್ಪ ಅವಸರ ಮಾಡಿದ್ದೇನೆ ಅಂತ ಅನಿಸ್ತದ ಫ್ರೆಂಡ್ಸ್. ಬೇಕಾದಷ್ಟು ನನಗೂ ಹೇಳಂತ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಈ ಗ್ರಾಮರಿಗೆ ಸಂಬಂಧಪಟ್ಟು ನಂದು ಫೇವ್ರೆಟ್, ನಾನು ಮಸ್ತ್ ಬಹಳ ಖುಷಿಯಿಂದ ಹೇಳ್ತಿರ್ತೇನೆ ಗ್ರಾಮರ್ ಹೇಳುವಾಗ.
ಬಟ್ ನನ್ಗೆಲ್ಲ ಗೊತ್ತಿರೋದನ್ನ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತಿರ್ತೈತಿ. ಎಷ್ಟು ಬೇಕಷ್ಟು ನಾ ಮಾಡಿಕೊಡ್ತೀನಿ. ವೇಟ್ ಮಾಡ್ರಿ, ವಾಚ್ ಮಾಡ್ರಿ. ವಂಡರ್ಫುಲ್ ವಿಡಿಯೋಸ್ ಅನ್ನ ಕಳಿಸ್ತೀನಿ ತಮಗೆಲ್ಲ. ಎಂಜಾಯ್ ಮಾಡ್ರಿ. ಥ್ಯಾಂಕ್ ಯು.